ನಮಸ್ತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮದ 79ನೇ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 78 ವಾರಗಳ ಕಾಲ ಪ್ರತಿ ಗುರುವಾರವೂ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಸುಮಾರು 1 ವರ್ಷಕ್ಕಿಂತಲೂ ಹೆಚ್ಚು ಸಮಯ ಈ ಕಾರ್ಯಕ್ರಮ ಸತತವಾಗಿ ನಡ್ಕೊಂಡು ಬಂದು ಇವತ್ತು 79ನೆಯ ವಾರದಲ್ಲಿ ಇದ್ದೇವೆ, 79ನೆಯ ಸಂಚಿಕೆಯಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಂಪನ್ಮೂಲ ವ್ಯಕ್ತಿಗಳು ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಸ್ಪತ್ರೆ ತಜ್ಞ ವೈದ್ಯರ ತಂಡ ಹಾಗೂ ಆಪ್ತ ಸಮಾಲೋಚಕರ ತಂಡ ಸಹ ಕೆಲಸ ಮಾಡಿದೆ. ಇವರೆಲ್ಲರೂ ನಿಮಗೆ ನಂತರದ ಮುಕ್ತ ಸಂವಾದ ಸಮಯದಲ್ಲಿ ನಿಮ್ಮ ಜೊತೆ ಸಮಾಲೋಚನೆಗೆ ಸಿಗ್ತಾರೆ. ನೀವು ಆ ಸಮಯದಲ್ಲಿ ನೀವು ಅವರ ಜೊತೆ ಸಂವಾದವನ್ನು ಸಹ ನಡೆಸ್ಬೋದು. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಆಸ್ಪತ್ರೆಗಳಿಂದ ಹಾಗೆ ಬೇರೆ ಬೇರೆ ಊರುಗಳಿಂದ, ಉದಾಹರಣೆಗೆ ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಕುಂದಾಪುರ ಹೀಗೆ ಹಾಗೂ ಉಡುಪಿಯ ಸುತ್ತಮುತ್ತಲಿನ ಅನೇಕ ಜನರು ಪಾಲ್ಗೊಂಡಿರ್ತಾರೆ. ಈ ಕಾರ್ಯಕ್ರಮ ಕೇವಲ ಒಂದು ಮದ್ಯವ್ಯಸನಿಗಳಿಗೋಸ್ಕರ ಇರುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದರಲ್ಲಿ ಕೇವಲ ಮದ್ಯವ್ಯಸನಿಗಳಿರ್ತಾರೆ ಅಂತ ಅನ್ಕೋಬೇಡಿ. ಇದರಲ್ಲಿ ಉದಾಹರಣೆಗೆ ಮನೋವೈದ್ಯರು ಇರ್ತಾರೆ, ಮನಃಶಾಸ್ತ್ರಜ್ಞರು ಇರ್ತಾರೆ, ವೈದ್ಯಾಧಿಕಾರಿಗಳಿರ್ತಾರೆ, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹೀಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಇದು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ವತಿಯಿಂದ ನಡೀತಾ ಇದ್ರು. ನಮ್ಮ ಜೊತೆ ಅನೇಕ ಸಂಘ ಸಂಸ್ಥೆಗಳು, ಧಾರ್ಮಿಕ ಕೇಂದ್ರಗಳು, ಸಂಘಟನೆಗಳು ಹೀಗೆ ಅನೇಕ ಗುಂಪುಗಳು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿವೆ. ಸ್ನೇಹಿತರೆ, ಇವತ್ತಿನ ದಿನ ಒಂದು ವಿಶೇಷವಾದ ಸಂಚಿಕೆ ಅನ್ಬೋದು. ಇವತ್ತಿನ ದಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಖುದ್ದು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಪಿ ವಿ ಭಂಡಾರಿಯವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇವರು ಆಗಮಿಸಿ ನಮ್ಮೊಡನೆ ಇವತ್ತಿನ ವಿಚಾರವಾಗಿರ್ತಕ್ಕಂತಹ ಮದ್ಯಾವಲಂಬನೆ ಮತ್ತು ಚೇತರಿಕೆ ಒಂದು ವಿಚಾರವಾಗಿ ಮಾತಾಡ್ತಾರೆ. ನಂತರದಲ್ಲಿ ನಿಮಗೆ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ನಿಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಹಾಗೆ ಇತರ ತಜ್ಞರ ಜೊತೆ ನೀವು ಸಂವಾದನ ನಡೆಸಬಹುದು. ಆದ್ರಿಂದ ಈ ಸಂವಾದ ಕಾರ್ಯಕ್ರಮದಲ್ಲಿ ಇವತ್ತು ಈ ಫೋನಿನ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸ್ತಾ ಇದ್ದೀರಿ ಇವೆಲ್ಲರಲ್ಲೂ ಕೆಲವು ಒಂದು ವಿನಂತಿಗಳಿದ್ದಾವೆ. ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ನಂತರದಲ್ಲಿ ಸಂವಾದ ಸಮಯ ಬರುವವರೆಗೂ ತಾವೆಲ್ಲರೂ ದಯವಿಟ್ಟು ಶಾಂತರಾಗಿ ಆಲಿಸಬೇಕು. ನಂತರದಲ್ಲಿ ನಿಮಗೆ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಆಗ ನೀವು ಈಗ ಸದ್ಯಕ್ಕೆ ನಾವೇನು ಮಾಡಿರ್ತೀವಿ ಅಂದರೆ ಎಲ್ಲರನ್ನೂ ಮ್ಯೂಟ್ ಮಾಡಿರ್ತೇವೆ. ಆಗ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಆ ವ್ಯವಸ್ಥೆ ನಾವು ಕಲ್ಪಿಸ್ಕೊಡ್ತೇವೆ. ಆಗ ನೀವು ಪ್ರಶ್ನೆಯನ್ನು ಕೇಳಿ ನಂತರದಲ್ಲಿ ಮತ್ತೆ ಮ್ಯೂಟ್ ಮಾಡ್ಕೋಬೇಕಾಗುತ್ತೆ. *6 ಅನ್ನು ಒತ್ತೋದ್ರ ಮೂಲಕ ನೀವು ಮ್ಯೂಟ್ ಮತ್ತೆ ಅನ್ಮ್ಯೂಟ್ ಮಾಡ್ಬೋದು. ಆದರೆ ದಯವಿಟ್ಟು ಯಾರು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಸಂವಾದ ಸಮಯ ಬರೋವರೆಗೂ ದಯವಿಟ್ಟು ಅನ್ಮ್ಯೂಟ್ ಮಾಡಬೇಡಿ, *6 ಒತ್ತಬೇಡಿ. ನಂತರದಲ್ಲಿ ನಿಮಗೆ ಪ್ರಶ್ನೆ ಇದ್ದ ಸಂದರ್ಭದಲ್ಲಿ ಮಾತ್ರ ನೀವು ಪ್ರಶ್ನೆಗಳನ್ನು ಕೇಳಬೇಕಾದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಆದಷ್ಟು ಪ್ರಶಾಂತವಾದ ಪರಿಸರದಲ್ಲಿ ಕೂತ್ಕೊಂಡು ಕರೆಯನ್ನು ಸ್ವೀಕರಿಸಿ. ಅದರಿಂದ ನಿಮ್ಮ ಹಿಂದಿನ ಸದ್ದುಗದ್ದಲಕ್ಕೆ ಒಂದು ಅವಕಾಶ ಆಗೋದಿಲ್ಲ. ಆವಾಗ ನೀವು ಕೇಳ್ತಕ್ಕಂಥ ಪ್ರಶ್ನೆ ಸರಿಯಾಗಿ ಕೇಳುತ್ತೆ ಹಾಗೂ ಬೇರೆಯವರಿಗೂ ತೊಂದರೆ ಆಗೋದಿಲ್ಲ ಅಂತ ಈ ಮೂಲಕ ಹೇಳ್ತೇನೆ. ಇನ್ನು ಕೆಲವರಿಗೆ ಪ್ರಶ್ನೆ ಕೇಳಬೇಕು ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನನ್ನ ಗುರುತು, ಪರಿಚಯ ಇತ್ಯಾದಿಗಳು ತಿಳ್ಕೊಂಡ್ಬಿಡ್ತಾರೆ ಅನ್ನೋ ಯಾವುದೇ ರೀತಿಯ ಮುಜುಗರ ಇದ್ದಲ್ಲಿ ಸ್ನೇಹಿತರೆ, ನೀವು ಪ್ರಶ್ನೆ ಕೇಳಬೇಕಾದ್ರೆ ನೀವು ನಿಮ್ಮ ಹೆಸರನ್ನು ಹೇಳಬೇಕಾಗಿಲ್ಲ ಅಥವಾ ನಿಮ್ಮ ಯಾವುದೇ ವಿವರಗಳನ್ನ ಕೊಡಬೇಕಾಗಿಲ್ಲ. ನಿಮ್ಮ ಗೌಪ್ಯತೆಯನ್ನು ನೀವು ಕಾಪಾಡ್ಕೋಬಹುದು. ಹಾಗೆ ನಾವು ಸಹ ನಿಮ್ಮ ಗೌಪ್ಯತೆಯನ್ನು ಕಾಪಾಡೋದ್ರಲ್ಲಿ ಭದ್ರಾಗಿದ್ದೇವೆ ಅಂತ ಈ ಮೂಲಕ ನಿಮಗೆ ಖಚಿತಪಡಿಸ್ತಾ ಇದ್ದೇನೆ. ಇನ್ನೇನು ಈಗಾಗಲೇ ಸಮಯ ಆಗಿದೆ. ಇವತ್ತಿನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ ಪಿ ವಿ ಭಂಡಾರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ನನ್ನ ಕಾರ್ಯಕ್ರಮವನ್ನು ಶುರು ಮಾಡ್ತಕ್ಕಂಥ ಸಮಯ. ಇವತ್ತಿನ ವಿಚಾರದ ಬಗ್ಗೆ ಡಾಕ್ಟರ್ ಪಿ ವಿ ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಆಸ್ಪತ್ರೆ ಉಡುಪಿ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮ್ಮೆಲ್ಲರ ಪರವಾಗಿ ಇವರಿಗೆ ಸ್ವಾಗತವನ್ನು ಕೋರ್ತಾ ಇವರು ಇವತ್ತಿನ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. *6 ಒತ್ತಬೇಕು ಸರ್. ಹಲೋ. ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಓಕೆ. ಸೊ ಸಚಿನ್, ಧನ್ಯವಾದಗಳು ನಿಮಗೆ. ಇದು 79ನೇ ಕಾರ್ಯಕ್ರಮ ಅಲ್ವಾ? ಹಲೋ. ಹೌದು ಸರ್, 79ನೇ ಕಾರ್ಯಕ್ರಮ ಇದು. ಓಕೆ, ಥ್ಯಾಂಕ್ ಯು. ನೀವು ಇದನ್ನ ಹೋಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಇವತ್ತು ನಾನು ಮಾತಾಡುವಂತಹ ವಿಷಯ ಈ ಮದ್ಯಪಾನದ ಅವಲಂಬನೆ ಅಲ್ಲಿಗೆ ಒಳಗಾದವರು, ಅವರು ಅದರಿಂದ ಹೊರಗೆ ಬಂದ ಮೇಲೆ ಅವರು ರಿಕವರಿ ಏನಿದೆ ಅವರಲ್ಲಿ
ಆ ರಿಕವರಿಯ ಬಗ್ಗೆ, ಅಂದರೆ ಅವರು ಹೇಗೆ ರಿಕವರಿ ಪೀರಿಯಡ್ನಲ್ಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಇದು ಬಹಳ ಮುಖ್ಯವಾದ ವಿಷಯ. ಯಾವುದೇ ವ್ಯಕ್ತಿ ಆಗಲಿ ಈ ಮದ್ಯಪಾನ ಬಿಟ್ಟಾಗ ಬಿಟ್ಟ ಮೇಲೆ ಕೂಡ ಅವನಲ್ಲಿ ಬದಲಾವಣೆಗಳು ಅತಿ ಅಗತ್ಯ ಇರುತ್ತೆ. ಈ ರಿಕವರಿ ಅಥವಾ ಕನ್ನಡದಲ್ಲಿ ಚೇತರಿಕೆ ಅಂತ ಹೇಳ್ತೇವೆ. ಸೊ ಈ ಚೇತರಿಕೆ ಅನ್ನೋದು ಇದರ ಅರ್ಥ ಏನಂದ್ರೆ ಅವನು ಕುಡಿತ ಬಿಟ್ಟ ಮೇಲೂ ಕೂಡ ಅವನಲ್ಲಿ ಕೆಲವು ವಿಷಯಗಳಲ್ಲಿ ಅವನ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಅವನಲ್ಲಿ ಕೆಲವು ಬದಲಾವಣೆಗಳು ಅಗತ್ಯ ಇರುತ್ತೆ. ಕುಡಿತವನ್ನ ಬಿಟ್ಟ ಮೇಲೂ ಕೂಡ ಈ ಬದಲಾವಣೆಗಳು ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಬರೀ ಕುಡಿತವನ್ನ ಬಿಡುವುದು ಮಾತ್ರ ಅಲ್ಲ, ಅದರ ಜೊತೆಗೆ ಅವನ ಜೀವನದಲ್ಲಿ ಜೀವನ ಶೈಲಿಯ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು, ಸಂಬಂಧಗಳಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದು, ಮತ್ತು ಮನಸ್ಸಿಗೆ ಒತ್ತಡ ಉಂಟಾದಾಗ ಆ ಒತ್ತಡಗಳನ್ನ ಫೇಸ್ ಮಾಡಲಿಕ್ಕೆ ನಾವು ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೇವೆ, ಒತ್ತಡವನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಅವನಿಗೆ ಇರುತ್ತೆ, ಅದನ್ನ ಯಾವ ರೀತಿಯಾಗಿ ಅವನು ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿ ಇದರ ಬಗ್ಗೆ ಯೂಶುವಲಿ ನಮ್ಮ ರಿಕವರಿ ಪೀರಿಯಡ್ನಲ್ಲಿ ಇವೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ನೀವೇನು ತಿಳ್ಕೊಳ್ಬೇಕು ಅಂದರೆ, ಈ ರಿಕವರಿಯ ಫಸ್ಟ್ ಫೇಸ್ ಏನಂದ್ರೆ ಕುಡಿತವನ್ನ ಕಂಪ್ಲೀಟ್ ಆಗಿ ಬಿಡಬೇಕು, ಆಬ್ಸ್ಟಿನೆನ್ಸ್ ಅಂತ ಹೇಳ್ತಾರೆ. ಈಗ ಒಬ್ಬ ಮನುಷ್ಯ ಚೇತರಿಸ್ಕೊಳ್ಬೇಕಾದ್ರೆ, ಯಾಕಂದ್ರೆ ಬಹಳ ಜನರಲ್ಲಿ ಒಂದು ತಪ್ಪು ನಂಬಿಕೆ ಇದೆ, ನಾವು ಸ್ವಲ್ಪ ಕುಡಿತೇವೆ, ಸ್ವಲ್ಪ ಕುಡಿದ್ರೆ ಏನು ಆಗಲ್ಲ, ಸ್ವಲ್ಪ ಕುಡಿಬೋದು, ಈ ತರದ ನಂಬಿಕೆಗಳು ಬಹಳಷ್ಟು ಜನರಲ್ಲಿ ಇರುತ್ತೆ. ಇದು ಚೇತರಿಕೆಗೆ ಅಡ್ಡ ಬರುತ್ತಿದ್ದು. ಯಾಕಂದ್ರೆ ಬಹಳ ಜನ ಏನೋ ಒಂದು ಮನಸ್ಸಿಗೆ ಒತ್ತಡ ಆದಾಗ, ಅಥವಾ ಕೆಲವೊಮ್ಮೆ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು ಅಂತ ಹೇಳಿ, ಅಥವಾ ಅವರಿಗೆ ಆಸೆ ಆದಾಗ ಏನಾಗಲ್ಲ ನಾನು ಸ್ವಲ್ಪ ಕುಡಿತೇನೆ ಅಂತ ಹೇಳಿ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಆ ಚೇತರಿಕೆ ಹಾಳಾಗುತ್ತೆ. ಯಾಕೆ ಹಾಳಾಗುತ್ತೆ ಅಂದ್ರೆ, ಎಷ್ಟೋ ಸರಿ ಕುಡಿಯುವವರು ಸ್ವಲ್ಪ ಕುಡಿದ ಕೂಡಲೇ ಮತ್ತೆ ಮತ್ತೆ ಕುಡಿಲಿಕ್ಕೆ ಹೋಗ್ತಾರೆ, ಮತ್ತೆ ಮತ್ತೆ ಕುಡಿಲಿಕ್ಕೆ ಹೋಗ್ತಾರೆ. ಅವ್ರ ತಲೆಯಲ್ಲಿ ಏನಾಗುತ್ತೆ ಅಂದ್ರೆ, ಅವರಿಗೆ ಈ ಒಂದು 30 ಕುಡಿತಾನೆ, ಸ್ವಲ್ಪ ಕುಡಿತಾನೆ, ಮಾಡ್ರೇಟ್ ಡ್ರಿಂಕಿಂಗ್ ಅಂತ ಹೇಳ್ತಾರೆ. ಸೊ ಈ ಮಾಡ್ರೇಟ್ ಡ್ರಿಂಕಿಂಗ್ ಮಾಡ್ಲಿಕ್ಕೆ ಹೋದವರು ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅದು ಸ್ವಲ್ಪದರಲ್ಲಿ ನಿಲ್ಲಿಸ್ಲಿಕ್ಕಾಗಲ್ಲ. ಈ ಫಿನಾಮಿನನ್ನ ನಾವು ಆಕ್ಚುಲಿ ಇದನ್ನ ನಾವು ರೀಇನ್ಸ್ಟೇಟ್ಮೆಂಟ್ ಅಂತ ಹೇಳ್ತೇವೆ. ರೀಇನ್ಸ್ಟೇಟ್ಮೆಂಟ್ ಅಂದ್ರೆ, ಮೊದಲು ಕುಡಿತಾ ಇದ್ದವನು ಕುಡಿತವನ್ನ ಸಂಪೂರ್ಣವಾಗಿ ಬಿಡ್ತಾನೆ, ಒಂದು 3 ತಿಂಗಳು ಬಿಡ್ತಾನೆ ಅಥವಾ 6 ತಿಂಗಳು ಬಿಡ್ತಾನೆ, ನಿಮ್ಮಲ್ಲೇ ಆಗಿರುತ್ತೆ ಗಮನಿಸಿ. ಆಮೇಲೆ ಮತ್ತೆ ಅವನು ಜಾಸ್ತಿ ಕುಡಿಯೋಕೆ ಶುರು ಮಾಡ್ತಾನೆ. ಫಸ್ಟ್ 30 ಇತ್ತು, 30 ಇದ್ದದ್ದು 60 ಆಯ್ತು, 60 ಇದ್ದದ್ದು 90. ಅಂದ್ರೆ ಮೊದಲು ಈಗ ಅವನು ಒಂದು ಕ್ವಾರ್ಟರ್ ಕುಡಿತಾ ಇದ್ರೆ ಪುನಃ ಮೊದಲಿನ 1 ಕ್ವಾರ್ಟರ್ ಕುಡಿತಕ್ಕೆ ವಾಪಸ್ ಹೋಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ಇದು ಎಲ್ಲರೂ ತಿಳ್ಕೊಳ್ಬೇಕಾದಂತ ಒಂದು ಸತ್ಯ. ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ನಾನು ಸ್ವಲ್ಪ ಕುಡಿತೀನಿ. ಬಹಳ ಜನ ಪೇಷಂಟ್ಸ್ ನಮ್ಗೆ ಹಾಸ್ಪಿಟಲಲ್ಲಿ ನನ್ನ ಕ್ಲಾಸ್ ಟೈಮಲ್ಲಿ ಹೇಳ್ತಾರೆ, ಅಥವಾ ನಮ್ಮ ಕೌನ್ಸಿಲರ್ಗೆ ಹೇಳ್ತಾರೆ, ಏನಂದ್ರೆ ನಾವು ಸ್ವಲ್ಪ ಕುಡಿಬೇಕು ಅಂತ ಇದ್ದೀನಿ, ನನಗೆ ಯಾಕಂದ್ರೆ ನಾನು ಕುಡಿದೇ ಇದ್ರೆ ಸಾಧ್ಯವೇ ಇಲ್ಲ, ಈ ತರ ಹೇಳ್ತಾರೆ. ಸೊ ನಾನು ಅಂಥವ್ರಿಗೆ, ಈ ಚೇತರಿಕೆ ನೀವು ಸರಿಯಾಗಬೇಕು, ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತ ಇದ್ರೆ, ನೀವು ಮುಖ್ಯವಾಗಿ ನಿಮ್ಮ ತಲೆಗೆ ಇದು ಬರ್ಬೇಕೇನಂದ್ರೆ, ಯಾವುದೇ ಕಾರಣಕ್ಕೂ ನಾನು ಕುಡಿಯೋದಿಲ್ಲ, ಒಂದೇ ಒಂದು ಹನಿ ಕುಡಿಯೋದಿಲ್ಲ. ಇದು ಫಸ್ಟ್. ನೀವು ನಿಮ್ಮ ಜೀವನದಲ್ಲಿ ಆಲ್ಕೋಹಾಲ್ ಬಿಟ್ಟು ರಿಕವರಿ ಆಗಬೇಕಾದ್ರೆ ಫಸ್ಟ್ ಇದು ಏನಂದ್ರೆ, ನಾನು ಯಾವುದೇ ಕಾರಣಕ್ಕೂ ಸ್ವಲ್ಪವೂ ಕೂಡ ಕುಡಿಯುವುದಿಲ್ಲ, ಅದು ನಿಮ್ಮ ತಲೆಗೆ ಬರಬೇಕು. ಆಮೇಲೆ ಇಲ್ಲಿ ಏನಂದ್ರೆ, ಈ ಟ್ರೀಟ್ಮೆಂಟ್ ಅಂತ ನಾವು ಏನ್ ಹೇಳ್ತೇವೆ, ಬರೀ ಆಸ್ಪತ್ರೆಯಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ಮಾತ್ರ ಅಲ್ಲ. ನೀವೀಗ ಆಸ್ಪತ್ರೆಯಲ್ಲಿ ಗಮನಿಸಿರ್ಬೋದು, ಆಸ್ಪತ್ರೆಯ ಟ್ರೀಟ್ಮೆಂಟ್ ಅಂದ್ರೆ ಏನ್ ಮಾಡ್ತಾರೆ, ಆಸ್ಪತ್ರೆಯಲ್ಲಿ ಫಸ್ಟ್ ಬಂದಾಗ ಇಂಜೆಕ್ಷನ್ ಕೊಡ್ತಾರೆ, ಗ್ಲೂಕೋಸ್ ಕೊಡ್ತಾರೆ ಕೆಲವರಿಗೆ, ಮತ್ತೆ ಕೆಲವು ಮಾತ್ರೆಗಳನ್ನು ಕೊಡ್ತಾರೆ. ಕೆಲವರಿಗೆ ಒಂದೊಂದ್ಸರಿ ನಡುಕ ಸನ್ನಿ ಅಂತ ಹೇಳ್ತೇವೆ, ಏನೇನೋ ಮಾತಾಡ್ತಿರ್ತಾರೆ, ಕಿವಿಲಿ ಯಾರೋ ಮಾತಾಡ್ದಂಗೆ ಆಗುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರಿಗೆ ಕೆಲವು ಇಂಜೆಕ್ಷನ್ಗಳು, ಮಾತ್ರೆಗಳು ಇದನ್ನೆಲ್ಲ ಕೊಡ್ತಾರೆ.
ಇದು ಮೆಡಿಕಲ್ ಟ್ರೀಟ್ಮೆಂಟ್. ಅದಾದ್ಮೇಲೆ ಕೆಲವರಿಗೆ ಅವ್ರ ಹತ್ರ ಡಾಕ್ಟರ್ಗಳು ಮಾತಾಡ್ತಾರೆ, ಕೌನ್ಸಿಲರ್ಸ್ ಮಾತಾಡ್ತಾರೆ. ಮಾತಾಡಿ ಆದ್ಮೇಲೆ ಅವರಲ್ಲಿ ಏನೋ ಒಂದು ಮಾನಸಿಕ ಸಮಸ್ಯೆಗಳು ಏನಾದರೂ ಕಂಡು ಬಂದ್ರೆ ಅದಕ್ಕೆ ನಾವು ಮಾತ್ರೆಗಳನ್ನು ಹಾಕ್ತೀವಿ. ಹಾಗೆ ಮತ್ತೆ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಕೌನ್ಸಿಲಿಂಗ್ ಅಂತ ಅಂದ್ರೆ ಕೆಲವೊಮ್ಮೆ ಮನೆಯವರ ಒಂದು ಕಾರಣದಿಂದ ಕೂಡ ಇವರು ಕುಡಿತಾ ಇರ್ತಾರೆ, ಅಥವಾ ಮನೆಯವರು ಇವ್ರು ಕುಡಿತಾ ಇರೋದ್ರಿಂದ ಮನೆಯವರು ಅವರಿಗೆ ಬೈತಾ ಇರ್ತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ಅಲ್ಲಿ ಏನಾಗುತ್ತಂದ್ರೆ ಬಹಳಷ್ಟು ಸರಿ ಇವರು ಪದೇ ಪದೇ ಕುಡಿಯುವುದಕ್ಕೆ ಕಾರಣ ಈ ಮನೆಯವರ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಅವರಿಗೆ ಕೌನ್ಸಿಲಿಂಗ್ ಅನ್ನು ಮಾಡ್ತಾರೆ. ಅವರಿಗೆ ಕೌನ್ಸಿಲಿಂಗ್ ಮಾಡಿ ಮನೆಯವರಿಗೂ ಸ್ವಲ್ಪ ನಿಮ್ಮ ಜೊತೆ ಹೇಗಿರಬೇಕು, ಈ ಮದ್ಯ ವ್ಯಸನಿಗಳ ಜೊತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಸೊ ಇದು ಈ ಒಂದು ಇದನ್ನ ಕೇವಲ ಅಡ್ಮಿಟ್ ಆದಾಗ ಮಾಡಿ ಪ್ರಯೋಜನ ಇಲ್ಲ. ಆಮೇಲೂ ಕೂಡ ಅಗತ್ಯ ಬಿದ್ದರೆ ನೀವು ಫಾಲೋ ಅಪ್ ಬಂದಾಗ ಯಾವಾಗಲೂ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ಮನೆಯವರು ಕೂಡ ಅವರನ್ನ ಫಾಲೋ ಅಪ್ಗೆ ಕರ್ಕೊಂಡ್ಬರ್ಬೇಕು, ಒಬ್ಬರನ್ನೇ ಕಳಿಸ್ಬಾರ್ದು. ಇದನ್ನ ಯಾಕೆ ಹೇಳ್ತಾನೆ ಅಂದ್ರೆ ಎಷ್ಟೋ ಸರಿ ಮನೆಯಲ್ಲಿ ಏನಾಗ್ತಾ ಇದೆ ನಮಗೆ ಗೊತ್ತಾಗಲ್ಲ. ನನಗೆ ಈಗಲೂ ನೆನಪಿದೆ, ಒಬ್ರು ಶಿವಮೊಗ್ಗದಿಂದ ರೋಗಿ ಬರ್ತಾ ಇದ್ರು. ಅವರು ನಮ್ಮ ಆಸ್ಪತ್ರೆಗೆ ಬರುವಾಗ ಒಂದು 2-3 ದಿನ ಕುಡಿಯುವುದಿಲ್ಲ. ಸೊ ನಾವು ಅಂದ್ಕೊಳ್ತಾ ಇದ್ವಿ ಏನಂದ್ರೆ ಇವರು ಕುಡಿತಾನೆ ಇಲ್ಲ ಅಂತ. ಆದ್ರೆ ಅವ್ರ ಮನೆಯವರು ಆಮೇಲೆ 2 ವರ್ಷ ಆದ್ಮೇಲೆ ಅವ್ರದ್ದು ಕುಡಿತ ಜಾಸ್ತಿ ಆದಾಗ ಕರ್ಕೊಂಡು ಬಂದ್ರು. ಆವಾಗ ಹೇಳ್ತಾರೆ, ಇಲ್ಲ ಸರ್ ಅವ್ರು ಕುಡಿಯುವುದನ್ನೇ ಬಿಟ್ಟಿರ್ಲಿಲ್ಲ. ಮತ್ತೆ ಇಲ್ಲ ಅವರು ನಿಮ್ಮ ಹತ್ರ ಬಂದು ಹೇಳಿದ್ದೀನಿ, ಡಾಕ್ಟ್ರು ಸ್ವಲ್ಪ ಕುಡಿಬೋದು ಅಂತ ಹೇಳಿದ್ದಾರೆ, ಅದಕ್ಕೆ ಡಾಕ್ಟ್ರು ಅದಕ್ಕೆ ಹಂಗೆ ಮಾತ್ರೆ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ರು. ಸೊ ಇದನ್ನ ನಾನು ನಿಮ್ ಗಮನಕ್ಕೆ ತರ್ತೇನೆ. ರೋಗಿ ಒಬ್ಬರೇ ಬಂದು ಅಷ್ಟೇನು ಪ್ರಯೋಜನ ಆಗಲ್ಲ. ರೋಗಿಯ ಜೊತೆಗೆ ರೋಗಿಯ ಮನೆಯವರು ಬರಬೇಕು. ಈ ಚೇತರಿಕೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದ್ರೆ ಅವರಿಗೆ ಮಾತ್ರೆಗಳನ್ನ ಕರೆಕ್ಟ್ ಆಗಿ ಕೊಡಬೇಕು. ಮತ್ತೆ ಹೆಚ್ಚಿನ ಪೇಷಂಟ್ಸ್ ಇದು ಪಾರ್ಟಿಗಳದ್ದು ಕಂಪ್ಲೇಂಟ್ ಏನಂದ್ರೆ ಅವರು ಮಾತ್ರೆಗಳನ್ನ ಇದೇ ಮಾಡೋದಿಲ್ಲ, ಮಾತ್ರೆ ತಗೊಳ್ಳೋದಿಲ್ಲ. ಸೊ ಅವ್ರು ಮಾತ್ರೆ ತಗೊಳ್ಳಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಕುಡಿತವನ್ನ ನಿಲ್ಲಿಸಲಿಕ್ಕೆ ಡೈಸಲ್ಫಿರಾಮ್ ಅಂತ ಒಂದು ಮಾತ್ರೆ ಇದೆ. ಅದು ಮಾತ್ರೆ ತಗೊಂಡು ಕುಡಿದ್ರೆ ವಾಂತಿ ಆಗುತ್ತೆ. ಅಥವಾ ಕೆಲವರಿಗೆ ಖಿನ್ನತೆಗೆ ಮಾತ್ರೆ ಕೊಟ್ಟಿರ್ತೇವೆ, ಡಿಪ್ರೆಷನ್ ಅಂತ ಹೇಳ್ತೇವೆ, ಮನಸ್ಸಿಗೆ ದುಃಖ ಆಗುತ್ತೆ, ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ, ಅದಕ್ಕೆ ಮಾತ್ರೆ ಕೊಟ್ಟಿರ್ತೇವೆ. ಇನ್ನು ಕೆಲವರಿಗೆ ಬೈಪೋಲಾರ್ ಡಿಸಾರ್ಡರ್ ಅಂತೇವೆ, ಕುಡಿತದಿಂದಾಗಿ ಬಹಳ ಮಾತಾಡ್ತಿರ್ತಾರೆ, ಜಗಳ ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ವಿಷಯ ಮಾತಾಡ್ತಿರ್ತಾರೆ. ಅಂಥವರಿಗೆ ನಾವು ಅದನ್ನು ಸರಿ ಮಾಡಲಿಕ್ಕೆ ಮಾತ್ರೆ ಕೊಟ್ಟಿರ್ತೇವೆ. ಸೊ ಈ ಮಾತ್ರೆಗಳನ್ನ ಅವರು ಸರಿಯಾಗಿ ತಗೊಳ್ಳದೇ ಇದ್ರೆ ಚೇತರಿಕೆ ಸಾಧ್ಯ ಇಲ್ಲ. ಸೊ ಮಾನಸಿಕವಾಗಿ, ದೈಹಿಕವಾಗಿ, ಮತ್ತೆ ಮೂರನೇದು ಸಾಮಾಜಿಕವಾಗಿ ಅಂದ್ರೆ ಕೆಲವರು ಇವತ್ತು ಒಂದು ಪೇಷಂಟ್ ಬಂದಿದ್ರು, ಕುಡಿಯೋದು ಬಿಟ್ಟು ಈಗ 6 ತಿಂಗಳಾಗಿದೆ. ಆದ್ರೆ ದುರಾದೃಷ್ಟವಶಾತ್ ಏನಂದ್ರೆ ಅವರು ಟ್ರೀಟ್ಮೆಂಟ್ಗೆ ಬಂದಾಗ ಯಾರೋ ಸಂಬಂಧಿಕರು ಅಕ್ಕಪಕ್ಕದ ಮನೆಯವರು ಕರ್ಕೊಂಡ್ ಬರ್ತಾ ಇದ್ರು. ಇವತ್ತು ಅವರ ಹೆಂಡತಿ ಮತ್ತೆ ತಾಯಿ ಇಬ್ರು ಬಂದಾಗ ತಿಳಿದ ವಿಷಯ ಏನಂದ್ರೆ ಅವರು ಕುಡಿತವನ್ನು ಬಿಟ್ಟಿದ್ದಾರೆ, ಆದ್ರೆ ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳೋದಿಲ್ಲ. ಮತ್ತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜನರ ಒಟ್ಟಿಗೆ ಬೆರೀತಾ ಇಲ್ಲ, ಡಲ್ ಆಗ್ಬಿಟ್ಟಿದ್ದಾರೆ, ಸಂಶಯ ಮಾಡ್ತಾರೆ, ಅಳ್ತಾರೆ, ಹೀಗೆಲ್ಲ ಇದೆ. ಸೊ ಆಕ್ಚುಲಿ ಅವರಿಗೆ ಡಿಪ್ರೆಷನ್ ಅನ್ನುವಂತ ಒಂದು ಕಾಯಿಲೆ ಇದೆ. ಸೊ ಇವತ್ತು ಮತ್ತೆ ಅವ್ರ ಮನೆಯವರಿಗೆ ಹೇಳಿದೆ, ಇನ್ಮೇಲೆ ನೀವೇ ಕರ್ಕೊಂಡು ಬರಬೇಕು. ಸೊ ಈ ಚೇತರಿಕೆ ಅನ್ನುವಾಗ ಸಾಮಾಜಿಕವಾಗಿ ಕೂಡ ಬರೀ ಅಕ್ಕಪಕ್ಕದ ಮನೆಯವರಿಗೆ ಏನು ಗೊತ್ತಾಗಲ್ಲ, ಮನೆಯವರು ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು. ಮನೆಯವರು ಅವರನ್ನು ಗಮನಿಸಬೇಕು, ಅವರ ಏನು ನಡವಳಿಕೆಗಳು, ಅವ್ರು ಯಾವ ರೀತಿ ಜನರ ಒಟ್ಟಿಗೆ ಬೆರೀತಾರೆ, ಯಾರ ಹತ್ರ ಹೇಗಿರ್ತಾರೆ, ಇದನ್ನೆಲ್ಲ ನೋಡ್ಕೊಂಡು ಅದರ ನೆಕ್ಸ್ಟ್ ಅವರು ಏನ್ ಹೇಳ್ತಾರೆ, ಈ ಒಂದು ಸಾಮಾಜಿಕವಾಗಿ ಎಲ್ಲರ ಒಟ್ಟಿಗೆ ಅವರ ಒಡನಾಟ ಇಂಪ್ರೂವ್ ಆಗಿದೆಯಾ ಇಲ್ವಾ, ಇದನ್ನೆಲ್ಲ ಹೇಳ್ಬೇಕಾಗತ್ತೆ. ಸೊ ಇದು ಕೂಡ ಚೇತರಿಕೆಯ ಒಂದು ಅಂಶ ಆಗುತ್ತೆ. ಸೊ ಚೇತರಿಕೆಗೆ ಮೊದಲನೇದು ಕುಡಿತ ಕಂಪ್ಲೀಟ್ ಬಿಡಬೇಕು. ಎರಡನೇದು ಅವರು ಮಾತ್ರೆಗಳನ್ನು ತಗೊಳ್ಳೋದು, ಅವರ ಮನೋಸ್ಥಿತಿಯನ್ನು ಸರಿಯಾಗಿ ಇಡುವುದು, ಮತ್ತು ಸಾಮಾಜಿಕವಾಗಿ ಅವರು ಎಲ್ಲರೊಂದಿಗೆ ಬೆರೆಯುವುದು, ಇದು ಮುಖ್ಯ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಅವರ ಈ ಒಂದು ಕುಡಿತ ಮುಕ್ತ ಜೀವನ ಏನಿದೆ ಅದನ್ನ ಯಾವ ರೀತಿ ಎದುರಿಸಬೇಕು, ಯಾವ ರೀತಿ ಅವರು ಜೀವನವನ್ನ ಎದುರಿಸುವುದು, ಕಷ್ಟಗಳು ಬಂದಾಗ ಯಾವ ರೀತಿ ಅದನ್ನ ಸುಧಾರಿಸುವುದು, ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ಮಾಡಬೇಕಾದಂತ ವಿಷಯ ಏನಂದ್ರೆ, ಈ ಅವರಿಗೆ ಎಷ್ಟೋ ಜನರಿಗೆ ಈ ಒಂದು ಕುಡಿತ ಮರುಕಳಿಸ್ಲಿಕ್ಕೆ ಮುಖ್ಯವಾದ ಕಾರಣ ಈ ಒಂದು ಬಹಳ ಜೋರಾಗಿ ಆಸೆ ಬರುತ್ತೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಕ್ರೇವಿಂಗ್ ಅಂತ ಹೇಳ್ತೇವೆ. ಸ್ವಲ್ಪ ಕುಡಿಬೇಕು,
ಸ್ವಲ್ಪ ಕುಡಿದ್ರೆ ಏನೂ ಆಗಲ್ಲ, ಈ ರೀತಿಯ ಯೋಚನೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಇದು ಕ್ರೇವಿಂಗ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ಉದಾಹರಣೆಗೆ ಇಲ್ಲಿ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಹೇಳ್ತಾರೆ, ಕೌನ್ಸಿಲಿಂಗ್ ನಲ್ಲಿ ಒಂದು ಡಿ, ನಿಮ್ಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಏನು, ಒಂದು ಡೀಪ್ ಬ್ರೀದಿಂಗ್, ಡ್ರಿಂಕ್ ವಾಟರ್, ಡಿಸ್ಟ್ರಾಕ್ಟ್, ಡಿಸ್ಕಸ್, ಡಿಲೇ, 5 ಡಿಗಳನ್ನ ಹೇಳ್ತಾರೆ. ಈ 5 ಡಿಲೇ ಇದು ಅಂದ್ರೆ, ಒಂದು ನಿಮ್ಗೆ ಕುಡಿಬೇಕು ಅಂತ ಆಸೆ ಆಗುವಾಗ ನಿಮ್ಮ ಉಸಿರಾಟ ಏನಂದ್ರೆ ದೀರ್ಘ ಉಸಿರನ್ನ ಎಳ್ಕೊಳ್ಳೋದು. ನಾನು ಸುಲಭವಾಗಿ ಹೇಳುದಂದ್ರೆ ಹೊಟ್ಟೆಯಲ್ಲಿ ಉಸಿರಾಡಕ್ಕೆ ಶುರು ಮಾಡಿ. ನಾವು ಹೆಚ್ಚಾಗಿ ಶ್ವಾಸಕೋಶದಿಂದ ಉಸಿರಾಡ್ತೇವೆ. ಟೆನ್ಷನ್ ಆಗುವಾಗ ಅಥವಾ ಈ ತರ ಅನಿಸಿಕೆಗಳು ಬರುವಾಗ ಡೀಪ್ ಬ್ರೀದಿಂಗ್ ಮಾಡಿ. ಮತ್ತೆ ಮೆದುಳಿಗೆ ಏನಾದ್ರೂ ಸ್ವಲ್ಪ ಒಂದು ತಲೆಗೆ ಕುಡಿಬೇಕು ಅಂತ ಅನಿಸಿದ ಕೂಡಲೇ ಏನು ಕುಡಿದ್ರು ಮೆದುಳಿಗೆ ಅಲ್ಲಿ ಒಂದು ಸಮಾಧಾನ ಆಗುತ್ತೆ. ಸೊ ಅಲ್ಲಿ ಆಲ್ಕೋಹಾಲ್ ಕುಡಿಯುವ ಬದಲು ನೀರು ಕುಡಿಯುವುದು, ಡ್ರಿಂಕ್ ವಾಟರ್ ಅಂತ ಹೇಳ್ತೇವೆ. ಇದರ ನೆಕ್ಸ್ಟ್ ಬರುವಂಥದ್ದು, ಯಾರಾದರೂ ಒಬ್ಬರ ಹತ್ರ ಡಿಸ್ಕಸ್ ಮಾಡಿದ್ರೆ ಏನಾಗುತ್ತೆ, ಈಗ ನನಗೆ ಕುಡಿಬೇಕು ಅನಿಸ್ತಿದೆ, ನಾನು ಕುಡಿಯುವುದಿಲ್ಲ, ನಾನು ಖಂಡಿತ ಈ ಅಭ್ಯಾಸದಿಂದ ದೂರ ಇರಬೇಕು ಅಂತ ಯೋಚನೆ ಮಾಡಿದ್ದೀನಿ, ಅದರಿಂದಾಗಿ ನಾನು ಇದರಿಂದ ಹೊರಗೆ ಬರ್ಬೇಕಂತಿದ್ದೀನಿ. ಈ ತರ ನೀವು ಮನೆಯವರ ಹತ್ರ ಯಾರ ಹತ್ರ ಆದ್ರೂ ಡಿಸ್ಕಸ್ ಮಾಡಿದ್ರೆ ಆವಾಗ ಏನಾಗುತ್ತೆ, ಹೆಚ್ಚಿನ ಸಂದರ್ಭಗಳಲ್ಲಿ ಆ ಕುಡಿತದ ಒಂದು ಏನು ಒತ್ತಾಸೆ ಅಥವಾ ಕ್ರೇವಿಂಗ್ ಅಂತ ಹೇಳ್ತೇವೆ ಅದು ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಹಾಗೆಯೇ ನೀವು ಇದನ್ನ ಡಿಲೇ ಮಾಡೋದು, ಆ ಆಸೆ ಬಂದ ಕೂಡಲೇ ಹೋಗಿ ಕುಡಿಲಿಕ್ಕೆ ಹೋಗ್ಬಾರ್ದು, ಅದನ್ನ ಆಮೇಲೆ ಮಾಡುವ ಅಂತ ಹೇಳಿ ಪೋಸ್ಟ್ಪೋನ್ ಮಾಡುವಾಗ ಕೂಡ ಈ ಕುಡಿತದ ಆಸೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಕ್ರೇವಿಂಗ್ ಅನ್ನ ಕಂಟ್ರೋಲ್ ಮಾಡೋದು. ಇದರ ನೆಕ್ಸ್ಟ್ ಬರುವಂತದ್ದು, ಹಲವು ಜನರಿಗೆ ಕುಡಿತಕ್ಕೆ ವಾಪಸ್ ಹೋಗ್ಲಿಕ್ಕೆ ಹೈ ರಿಸ್ಕ್ ಸಿಚುವೇಶನ್ ಅಂತ ಹೇಳುವಾಗ ನೀವು ಏನ್ ತಿಳ್ಕೊಳ್ಬೇಕಂದ್ರೆ, ಬಹಳಷ್ಟು ಜನರಿಗೆ ಏನಾಗುತ್ತೆ, ಈ ಬಾರ್, ಈಗ ಮೊದಲು ನೀವು ಸಂಜೆ ಹೊತ್ತು ಯಾವುದೋ ಒಂದು ಬಾರ್ ಮುಂದೆ ಹೋಗ್ತಾ ಇರುವಾಗ ನಿಮಗೆ ಕುಡಿಬೇಕು ಅಂತ ಅನಿಸ್ಬೋದು. ಆ ಬಾರ್ ನೋಡಿದ ಕೂಡಲೇ ಕುಡಿಬೇಕು ಅನ್ಸುತ್ತೆ. ಇಲ್ಲ ಮನೆಯಲ್ಲಿ ಒಬ್ಬರೇ ಇದ್ದೀರಿ, ಯಾರೂ ಇಲ್ಲ ಮನೆಯಲ್ಲಿ, ಆ ಸಂದರ್ಭದಲ್ಲಿ ಸ್ವಲ್ಪ ಕುಡಿಯೋಣ, ಹೇಗೂ ಯಾರೂ ಇಲ್ಲ, ಸ್ವಲ್ಪ ಕುಡಿಯೋಣ, ಮನೆಯಲ್ಲೇ ಎಲ್ಲೋ ಇರುತ್ತೆ ಬಾಟ್ಲು ಗೊತ್ತಿರುತ್ತೆ, ಆವಾಗ ಸ್ವಲ್ಪ ಕುಡಿಯೋಣ ಅಂತ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಅದು ಇವೆಲ್ಲ ನಾವು ಹೈ ರಿಸ್ಕ್ ಸಿಚುವೇಶನ್ ಅಂತ ಹೇಳ್ತೇವೆ. ಹಾಗೆ ಹೊಟ್ಟೆ ಹಸಿವೆಯಲ್ಲಿ ಇರ್ತೀರಿ, ಮನಸ್ಸು ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಸರಿಯಾಗಿ, ಅಂತ ಸಂದರ್ಭದಲ್ಲಿ ಕೆಲವರಿಗೆ ಕುಡಿಬೇಕು ಅಂತ ಆಸೆ ಆಗುತ್ತೆ. ಇದು ಹಂಗರ್, ಹಸಿವೆ. ಮತ್ತೆ ಇನ್ನೊಂದು ಹೈ ರಿಸ್ಕ್ ಸಿಚುವೇಶನ್ ಅಂದ್ರೆ ಸಿಟ್ಟು, ಮನೆಯವರ ಮೇಲೆ ಏನೋ ಸಿಟ್ಟು ಬರುತ್ತೆ, ಜಗಳ ಆಗಿರುತ್ತೆ, ಅಂತ ಸಂದರ್ಭದಲ್ಲಿ ನೀವು ಸೇಡು ತೀರಿಸ್ಕೊಳ್ಬೇಕು ಮನೆಯವರ ಮೇಲೆ ಅಂತ ಕುಡಿಲಿಕ್ಕೆ ಹೋಗ್ತೀರಿ. ಇವೆಲ್ಲ ಹೈ ರಿಸ್ಕ್ ಸಿಚುವೇಶನ್ಸ್. ಮತ್ತೆ ಸುಸ್ತಾಗುತ್ತೆ, ಬಹಳ ಸುಸ್ತಾದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ನೀವು ಏನು ಮಾಡ್ತಿದ್ದೀರಾ, ಅದು ಸರಿ ಮಾಡ್ತಿದ್ದೀರೋ ತಪ್ಪು ಮಾಡ್ತಿದ್ದೀರೋ ಏನು ಯೋಚನೆ ಬರಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಒಂದು ರೀತಿಯಲ್ಲಿ ಟೆನ್ಷನ್ ಆಗುತ್ತೆ. ಸೊ ಈ ಹಂಗರ್, ಆಂಗರ್, ಲೋನ್ಲಿನೆಸ್, ಟಯರ್ಡ್ನೆಸ್, ಇದು 4 ವಿಷಯಗಳು ಏನಿದೆ, ಇದು ಆಲ್ಕೋಹಾಲಿಕ್ ಅನಾನಿಮಸ್ ನಲ್ಲೂ ಹೇಳ್ತಾರೆ. ಇವೆಲ್ಲ ಒಂದು ಹೈ ರಿಸ್ಕ್ ಸಿಚುವೇಶನ್ಸ್. ಸೊ ಈ ಹೈ ರಿಸ್ಕ್ ಸಿಚುವೇಶನ್ ಅನ್ನ ಹೇಗೆ ಎದುರಿಸಬೇಕು, ಏನು ಮಾಡಬೇಕು ಅನ್ನುವುದರ ಬಗ್ಗೆ ನಿಮ್ಗೆ ಕೌನ್ಸಿಲರ್ಸ್ ಯೂಶುವಲಿ ಹೇಳ್ತಾರೆ. ಒಂದು ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ಡೈಲಿ ಈ ಒಂದು ಹೈ ರಿಸ್ಕ್ ಸಿಚುವೇಶನ್ ಬಾರದ ಹಾಗೆ ನೋಡ್ಕೊಳ್ಬೇಕು ಅಂದ್ರೆ, ಒಂದೇನಂದ್ರೆ ಟೈಮಿಗೆ ಊಟ ಮಾಡೋದು. ಎರಡನೇದು, ನೀವು ಯಾರಾದ್ರೂ ಫ್ರೆಂಡ್ಸ್ ಜೊತೆಗೆ ಯಾವ ಟೈಮಲ್ಲಿ ಹಿಂದೆ ಕುಡಿತಾ ಇದ್ರಿ ಆ ಟೈಮಲ್ಲಿ ಒಬ್ಬರೇ ಇರದೆ ಯಾರಾದ್ರೂ ಫ್ರೆಂಡ್ಸ್ ಜೊತೆ ಇರುವಂತೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದು. ಸೊ ಇದು ಮಾಡ್ಕೊಂಡ್ರೆ ಏನಾಗುತ್ತೆ, ಯಾರು ಕೂಡ ನಿಮ್ಗೆ ಆ ಟೈಮ್ನಲ್ಲಿ ನಿಮಗೆ ಕುಡಿಬೇಕು ಅನ್ನಿಸುವಾಗ ಯಾರಾದ್ರೂ ಒಂದು ಸಪೋರ್ಟರ್ ಇರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನ ಬೆಳೆಸ್ಕೊಳ್ಬೇಕು. ಮತ್ತೆ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಕೆಲವು ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದು. ಹವ್ಯಾಸಗಳು ಅಂದ್ರೆ ನೀವು ಭಜನೆ ಮಾಡೋದಿರ್ಬೋದು, ನಿಮ್ಗೆ ಆಸ್ಪತ್ರೆಯಲ್ಲಿದ್ದಾಗ ಇದೆಲ್ಲ ಹೇಳಿರ್ತಾರೆ, ಅನಾಮಿಕ ಅಮಲಿಗಳ ಮೀಟಿಂಗ್ ಅಟೆಂಡ್ ಮಾಡೋದಿರ್ಬೋದು, ಅಥವಾ ನೀವು ಒಂದು ದೇವಸ್ಥಾನಕ್ಕೋ ನಿಮ್ಮ ಚರ್ಚ್ಗೋ ಮಸೀದಿಗೋ ಹೋಗಿ ಅಲ್ಲಿ ಏನಾದರೂ ವಾಲಂಟ್ರಿ ಸರ್ವಿಸ್ ಮಾಡೋದಿರ್ಬೋದು. ಯಾಕಂದ್ರೆ ಇಲ್ಲೆಲ್ಲ ಬಹಳಷ್ಟು ಇದು ಇರುತ್ತೆ, ಏನು ಅವಕಾಶಗಳಿರುತ್ತೆ. ಇಲ್ಲ ಅನಾಥಾಶ್ರಮದಲ್ಲೋ ವೃದ್ಧಾಶ್ರಮದಲ್ಲೋ ಸ್ವಲ್ಪ ವಾಲಂಟ್ರಿ ಸರ್ವಿಸ್ ಮಾಡೋದು. ಸೊ ಇವೆಲ್ಲ ಏನ್ ಮಾಡತ್ತಂದ್ರೆ, ಇದು ನಿಮಗೆ ಈ ಹವ್ಯಾಸಗಳು ಬೆಳೆಸ್ಕೊಂಡ್ರೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಈ ಒಂದು ಸಿಚುವೇಶನ್ ಅನ್ನ ಫೇಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ ನೆಕ್ಸ್ಟ್ ಬರುವಂತದ್ದು, ನೀವು ಒಳ್ಳೆಯ ಫ್ರೆಂಡ್ಸ್ ಅನ್ನ ಇಟ್ಕೊಂಡಿರ್ಬೇಕು.
ಈ ನಿಮ್ಗೆ ಏನು ಈ ಅಭ್ಯಾಸದಿಂದ ದೂರ ಇರಬೇಕು, ನೀವು ಚೇತರಿಸ್ಕೊಳ್ಬೇಕು ಅಂದ್ರೆ ಅದೇ ಹಳೆಯ ಕುಡಿತಾ ಇರುವಂತ ಫ್ರೆಂಡ್ಸ್ ಜೊತೆಗೆ ಓಡಾಡಿ ಪ್ರಯೋಜನ ಇಲ್ಲ. ಇದನ್ನ ದಯವಿಟ್ಟು ಯೋಚನೆ ಮಾಡಿ ನೋಡಿ. ಎಷ್ಟೋ ಸಂದರ್ಭಗಳಲ್ಲಿ ಈ ಫ್ರೆಂಡ್ಸ್ಗಳೇ ನಿಮ್ಗೆ ಈ ಕುಡಿತದ ಅಭ್ಯಾಸಕ್ಕೆ ವಾಪಸ್ ಹೋಗ್ಲಿಕ್ಕೆ ಕಾರಣೀಕರ್ತರಾಗಿರ್ತಾರೆ. ಇದನ್ನ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೀವು ತಿಳ್ಕೊಳ್ಬೇಕು. ಯಾವಾಗ ನೀವು ಈ ಇಂಥ ಫ್ರೆಂಡ್ಸ್ನಿಂದ ದೂರ ಇರ್ತೀರಾ, ಆವಾಗ ನಿಮಗೆ ಈ ಸಮಸ್ಯೆಗಳು ವಾಪಸ್ಸು ಮರುಕಳಿಸುವುದು, ಕುಡಿತದ ಅಭ್ಯಾಸಕ್ಕೆ ಹೋಗುವುದು, ಇದು ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಮತ್ತೆ ಒಂದು ಒಳ್ಳೆಯ ಕೆಲಸಗಳನ್ನ, ನಾನು ಆಗಲೇ ಹೇಳಿದ ಹಾಗೆ ಹವ್ಯಾಸಗಳಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆಗೆ ಎಲ್ಲಿಯೋ ಟ್ರಿಪ್ ಹೋಗೋದಿರ್ಬೋದು, ಫ್ರೆಂಡ್ಸ್ ಜೊತೆಗೆ ಯಾವುದೋ ಒಂದು ಜಾತ್ರೆಗೆ ಹೋಗೋದಿರ್ಬೋದು. ಆದ್ರೆ ಏನಂದ್ರೆ ಈ ಫ್ರೆಂಡ್ಸು ಈ ಕುಡಿತಕ್ಕೆ ಹೋಗ್ಬಾರ್ದು. ಈಗ ಎಲ್ಲಾ ಫ್ರೆಂಡ್ಸು ಒಂದೇ ರೀತಿ ಕುಡಿಯಲ್ಲ. ನಿಮ್ಮ ಫ್ರೆಂಡ್ಸ್ ಸ್ವಲ್ಪ ಕುಡಿಯುವವರು ಇರ್ಬೋದು, ಆದ್ರೆ ಆ ಸ್ವಲ್ಪ ಕುಡಿಯುವವರ ಜೊತೆ ಹೋದ್ರೂ ಕೂಡ ಅವರು ನಿಮ್ಗೆ ಈ ಅಭ್ಯಾಸವನ್ನ ಜಾಸ್ತಿ ಮಾಡುವ ಹಾಗೆ ಮಾಡ್ತಾರೆ. ಸೊ ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ಅದು ಅಲ್ಲದೆ ನಿಮ್ಮ ಮಾನಸಿಕ ಪರಿಸ್ಥಿತಿ, ಇದು ಬಹಳ ಮುಖ್ಯ ಆಗುತ್ತೆ. ಹಲವು ಸಾರಿ ಕುಡಿತವನ್ನು ಬಿಟ್ಟಾಗ ಬಹಳಷ್ಟು ಜನರಿಗೆ ಮನಸ್ಸಿಗೆ ಬೇಜಾರಾಗುದು, ದುಃಖ ಆಗುದು, ನನಗೆ ಜೀವನವೇ ಬೇಡ ಅಂತ ಅನಿಸೋದು, ಇದನ್ನ ನಾವು ಡಿಪ್ರೆಷನ್ ಅಂತ ಹೇಳ್ತೇವೆ. ಆತಂಕ, ಹೆದರಿಕೆ ಆಗುದು, ಇದೆಲ್ಲ ಆಗುತ್ತೆ. ಇಂಥದ್ದು ಆಗೋದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ನೀವು ಕುಡಿತವನ್ನು ಬಿಟ್ಟಿರ್ತೀರಿ. ನಿಮ್ಮ ಮೆದುಳಿನಲ್ಲಿ ಸ್ವಲ್ಪ ಮೆದುಳಿನಲ್ಲಿ ಬದಲಾವಣೆಗಳಾಗಿರುತ್ತೆ. ಸೊ ಈ ಬದಲಾವಣೆಗಳನ್ನ ಸರಿಪಡಿಸಲಿಕ್ಕೆ ಬಹಳಷ್ಟು ನೀವು ಶ್ರಮಿಸಬೇಕಾಗತ್ತೆ. ಸೊ ಈ ಶ್ರಮ ವಹಿಸುವುದು ಏನಂದ್ರೆ ನಿಮ್ಮ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರುತ್ತೆ. ಈಗ ಕೆಟ್ಟ ಯೋಚನೆಗಳು ಬರ್ತಾ ಇದ್ರೆ ಅಥವಾ ಈಗ ಬಹಳ ನಕಾರಾತ್ಮಕ ಯೋಚನೆಗಳು, ನಾನು ಕುಡಿಯೋದು ಬಿಟ್ಟು ಏನು ಪ್ರಯೋಜನ ಇಲ್ಲ, ನಾನು ಜೀವನದಲ್ಲಿ ಏನು ಸಾಧಿಸಲಿಲ್ಲ, ಈ ರೀತಿಯ ಯೋಚನೆಗಳು ಬರ್ತಾ ಇದ್ರೆ ಹಲವು ಸಂದರ್ಭದಲ್ಲಿ ಕುಡಿತದ ಅಭ್ಯಾಸಕ್ಕೆ ಮರಳಿ ಹೋಗ್ಲಿಕ್ಕೆ ಚಾನ್ಸ್ ಇರುತ್ತೆ. ಸೊ ಇದು ನಿಮ್ಮ ಮನಸ್ಸಿನ ಯೋಚನೆಗಳನ್ನ ಗಮನಿಸ್ತಾ ಇರಬೇಕು. ಸೊ ಇದು ಕೂಡ ನಿಮ್ಮ ಚೇತರಿಕೆಗೆ ಮುಖ್ಯ. ಅದರ ನೆಕ್ಸ್ಟ್ ಬರುವಂತದ್ದು ಈ ಅನಾಮಿಕ ಅಮಲಿಗಳು. ಇದ್ರ ಬಗ್ಗೆ, ಯಾಕಂದ್ರೆ ಒಬ್ಬ ಮನುಷ್ಯ ಚೇತರಿಸ್ಕೊಳ್ಬೇಕು ಅಂದ್ರೆ ನನ್ನ ಮನಸ್ಸಿನಲ್ಲಿ ನಾನು ನೋಡಿದ ಹಾಗೆ ಬಹಳಷ್ಟು ರೋಗಿಗಳು ಯಾರು ಕುಡಿತದಿಂದ ಬಹಳ ದಿನ ದೂರ ಇರ್ತಾರೆ ಅಂತ ನನಗೆ ಪ್ರಶ್ನೆ ಮಾಡಿದ್ರೆ ನಾನು ನಿಮ್ಗೆ ಒಂದೇ ಹೇಳ್ತೇನೆ, ಈ ಮದ್ಯಪಾನ ಬಿಟ್ಟು ಅನಾಮಿಕ ಅಮಲಿಗಳ ಮೀಟಿಂಗ್ ಯಾರು ಬಹಳ ಅಟೆಂಡ್ ಮಾಡ್ತಾ ಇರ್ತಾರೆ ಅಂತವ್ರು ಬಹಳಷ್ಟು ಸಮಯ ಕುಡಿತದಿಂದ ಹೊರಗಿರ್ತಾರೆ. ಇದು ನಾನು ನೋಡಿರುವಂತದ್ದು. ಇದು ಯಾವುದೇ ಸಂಶೋಧನಾತ್ಮಕ ಇದಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಂದ ನಾನು ಹೇಳ್ತಾ ಇರೋದು. ಹೆಚ್ಚಿನ ರೋಗಿಗಳು ಯಾವಾಗ ಅವರು ಕುಡಿತವನ್ನ ಬಿಟ್ಟು ಈ ಆಕ್ಟಿವ್ ಆಗಿ ಆಲ್ಕೋಹಾಲಿಕ್ ಅನಾನಿಮಸ್ ನಲ್ಲಿ ಇರ್ತಾರೆ. ಕೆಲವರು ನಾನು ನೋಡಿದ್ದೇನೆ ವಾರದಲ್ಲಿ 3 ರಿಂದ 5 ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಇಂಥದ್ದು ಬಹಳ ಮುಖ್ಯ ಆಗುತ್ತೆ. ಅವರು ಮೀಟಿಂಗ್ ಅನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡುವುದು, ಇದೆಲ್ಲ ಮಾಡುವಾಗ ಅಲ್ಲಿ ಏನಾಗುತ್ತಂದ್ರೆ ಹಲವು ಸಂದರ್ಭಗಳಲ್ಲಿ ಆ ಮೀಟಿಂಗ್ಸ್ ರೆಗ್ಯುಲರ್ ಅಟೆಂಡ್ ಮಾಡೋದು ಇದೆಲ್ಲ ಮಾಡಿದಾಗ ಸಮಸ್ಯೆಗಳು ಬಹಳ ಕಡಿಮೆ ಆಗುತ್ತೆ. ಮತ್ತೆ ಮರುಕಳಿಸುವುದು, ಕುಡಿತ ಮರುಕಳಿಸುವುದು ಕಡಿಮೆ ಆಗುತ್ತೆ. ಅಲ್ಲಿ ಒಂದು ರೀತಿಯ ಒಂದು ಸರ್ಕ ಜೀವನ ಅದು. ಅಲ್ಲಿ ಏನಾಗ್ಬಿಡುತ್ತಂದ್ರೆ ಬೇರೆ ಫ್ರೆಂಡ್ಸ್ ಇರ್ತಾರೆ ಕುಡಿತವನ್ನು ಬಿಟ್ಟವರು, ಅವರವರ ಅನುಭವಗಳನ್ನ ಹೇಳ್ತಾರೆ. ಇವರಿಗೆ ಕುಡಿಬೇಕು ಅಂತ ಅನಿಸಿದಾಗ ಅವರು ಸಹಾಯವನ್ನು ಮಾಡ್ತಾರೆ. ಸೊ ಇದೆಲ್ಲ ಆಗುವಾಗ ಏನಾಗುತ್ತೆ, ಅವರಿಗೆ ಒಂದು ಕುಡಿತದ ಅಭ್ಯಾಸಕ್ಕೆ ವಾಪಸ್ ಹೋಗದೆ ಇರುವುದಕ್ಕೆ ಒಂದು ದೊಡ್ಡ ಸ್ಟ್ರಾಂಗ್ ಪಾಯಿಂಟ್ ಆಗುತ್ತೆ. ಇದನ್ನ ದಯವಿಟ್ಟು ನಮ್ಮ ಪೇಷಂಟ್ಸ್ ಗಮನಿಸಬೇಕು. ಯಾಕೆ ನಾವು ಈ ಆಲ್ಕೋಹಾಲಿಕ್ ಅನಾನಿಮಸ್ ಬಗ್ಗೆ ಅಷ್ಟು ಒತ್ತು ಕೊಡ್ತೇವೆ? ಈಗ ನೀವು ನೋಡಿರ್ಬೋದು, ಬಾಳಿಗ ಆಸ್ಪತ್ರೆಯಲ್ಲಿ ಪ್ರತಿ ಬುಧವಾರ ನಾವು MIT ಮಣಿಪಾಲಕ್ಕೆ ಕರ್ಕೊಂಡು ಹೋಗ್ತಾರೆ, ಪ್ರತಿ ಶುಕ್ರವಾರ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಪ್ರತಿ ಶನಿವಾರ ನಮ್ಮ ಆಸ್ಪತ್ರೆಯಲ್ಲೇ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ ನಡೀತದೆ, ಪ್ರತಿ ಆದಿತ್ಯವಾರ ಕ್ರಿಶ್ಚಿಯನ್ ಹೈಸ್ಕೂಲ್ ಅಲ್ಲಿ ಮೀಟಿಂಗ್ ನಡೀತದೆ. ಇದಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳ್ತೇವೆ ಅಂದ್ರೆ, ಈ ಒಂದು ಆಲ್ಕೋಹಾಲಿಕ್ ಅನಾನಿಮಸ್ ನಲ್ಲಿ ರೆಗ್ಯುಲರ್ ಆಗಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ಬಹಳಷ್ಟು ಏನು ಒಂದು ರೀತಿಯ ಮನಸ್ಸಿನ ದೃಢತೆ ಜಾಸ್ತಿ ಆಗುತ್ತೆ. ಈ ಕುಡಿತದಿಂದ ಹೊರಗಿರ್ಬೇಕು. ಬರೀ ಮನಸ್ಸಿನ ದೃಢತೆ ಮಾತ್ರ ಅಲ್ಲ, ಅವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನು ನೋಡಿದೆ. ಕೆಲವರು ಲೀಡರ್ಶಿಪ್ ಎಬಿಲಿಟಿ ಇರುವಂತವರು ಕುಡಿತವನ್ನ ಬಿಟ್ಟ ಮೇಲೆ ಬಹಳ ಮುಂದೆ ಹೋಗ್ತಾರೆ. ಇದರಿಂದಾಗಿ ಆಲ್ಕೋಹಾಲಿಕ್ ಅನಾನಿಮಸ್ ನಿಂದ ಬಹಳ ಮುಂದೆ ಅಂದ್ರೆ ಈ ಮೀಟಿಂಗ್ ಗಳನ್ನ ಮಾಡೋದು, ಒಂದು ಎಕ್ಸ್ಟ್ರಾ ಮೀಟಿಂಗ್ಸ್ ಗಳನ್ನ ಮಾಡೋದು, ಆಮೇಲೆ ಅವರೇ ಮೀಟಿಂಗ್ ಗಳನ್ನ ಸ್ಟಾರ್ಟ್ ಮಾಡೋದು. ಇಂಥದೆಲ್ಲ ಮಾಡುವಾಗ ಅವರ ಮನಸ್ಸು ಸಂಪೂರ್ಣವಾಗಿ ಕುಡಿಬೇಕು ಅನ್ನುವುದರಿಂದ ಹೊರಗೆ ಹೋಗಿ ಅವರ ಮನಸ್ಸು ಚೇತರಿಸಿಕೊಳ್ಳುತ್ತೆ. ಸೊ ರಿಕವರಿ ಬಿಕಮ್ಸ್ ಬೆಟರ್. ಇದು ನನಗೆ ಅನಿಸಿದ್ದು, ನಾನು ನೋಡಿರುವಂಥದ್ದು.
ಅದನ್ನ ನಾನು ನಿಮ್ಗಳೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇದು ಬಹಳ ಮುಖ್ಯವಾದ ಒಂದು ವಿಷಯ ಅಂತ ನನಗೆ ಹೇಳಲಿಕ್ಕೆ ಅನ್ಸುತ್ತೆ. ಮತ್ತೆ ನಿಮ್ಗೊಂದು ಹೇಳ್ತೇನೆ, ಈಗ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ಕುಡಿಯುವವನು ಇನ್ನೊಮ್ಮೆ ಕುಡಿಬಾರದು, ಅದು ನಮ್ಮ ಕೈಯಲ್ಲಿಲ್ಲ. ಇದು BP ಶುಗರ್ ಕಾಯಿಲೆ ತರ. ಈಗ BP ಕಾಯಿಲೆ ಇರುವವರು, ಶುಗರ್ ಕಾಯಿಲೆ ಇರುವವರು ಸಡನ್ ಆಗಿ ಏನಾಗುತ್ತೆ, ಡಾಕ್ಟರ್ ಹೇಳಿರ್ತಾರೆ ಉಪ್ಪು ತಿನ್ನಬಾರ್ದು, ಜೀವನ ಶೈಲಿಯ ಬದಲಾವಣೆ ಮಾಡಬೇಕು, ಶುಗರ್ ತಿನ್ನಬಾರ್ದು, ಇವೆಲ್ಲ ತುಂಬಾ ಹೇಳಿರ್ತಾರೆ. ಸಡನ್ ಆಗಿ ಏನ್ ಮಾಡ್ತಾರೆ ಇವರು, ಈ ಒಂದು ಕುಡಿತದ ಅಭ್ಯಾಸ ಜಾಸ್ತಿ ಆಗಿ ಆಮೇಲೆ ಒಮ್ಮೆಲೆ ಬಿಟ್ಟಿರ್ತಾರಲ್ಲ, ಬಿಟ್ಟ ಮೇಲೆ ಒಂದು 6 ತಿಂಗಳು 7 ತಿಂಗಳು ಸರಿ ಇರ್ತಾರೆ. ಸಡನ್ ಆಗಿ ಏನಾಗುತ್ತೆ, ಇವರಿಗೆ ಒಂದು ಆಸೆ ಶುರುವಾಗುತ್ತೆ. ಇದನ್ನ ನಾವು ಟ್ರಿಗರ್ಸ್ ಅಂತ ಹೇಳ್ತೇವೆ. ಇದು ಆಸೆ ಶುರುವಾಗುವ ಮುಂಚೆನೆ ಮನಸ್ಸಿನಲ್ಲಿ ಇವರಿಗೆ ಅನಿಸ್ತಾ ಇರುತ್ತೆ, ನಾನು ಕುಡಿಯೋದು ಬಿಟ್ಟು ಏನು ಉಪಯೋಗ, ಬಹುಶಃ ನಾನು ಮತ್ತೆ ಸ್ವಲ್ಪ ಕುಡಿತೀನಿ, ನಾನು ಮೊದಲಿನಷ್ಟು ಕುಡಿಯಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಬಿಗಿನಿಂಗ್ ಅಲ್ಲಿ ಹೇಳಿದೆ ನಿಮಗೆ, ಕೆಲವ್ರ ತಲೆಯಲ್ಲಿ ಇರುತ್ತೆ ನಾನು ಒಂದು 30 ಕುಡಿತಾನೆ ಏನಾಗಲ್ಲ, ಅಥವಾ 60 ಕುಡಿತಾನೆ ಅದರಿಂದ ಏನೂ ಆಗಲ್ಲ, ಸ್ವಲ್ಪ ಕುಡ್ಕೊಂಡಿರ್ಬೋದು, ಅವರಿದ್ದಾರೆ ಇವರಿದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಸ್ವಲ್ಪನೇ ಕುಡಿತಾರೆ, ನಾನು ಕೂಡ ಸ್ವಲ್ಪನೇ ಕುಡಿತೀನಿ, ಇಂಥದೆಲ್ಲ ಮನಸ್ಸಿಗೆ ಬರುತ್ತೆ. ಸೊ ಇಂಥದೆಲ್ಲ ಮನಸ್ಸಿಗೆ ಬಂದಾಗ ಬಹಳಷ್ಟು ಜನ ಅವರು ಏನ್ ಮಾಡ್ತಾರಂದ್ರೆ ಈ ಒಂದು ಅಭ್ಯಾಸ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ ಅವರಿಗೆ ಅದೇ ಸ್ವಲ್ಪ ಕುಡಿತಾ ಇದ್ದವರು ಅದು ಅತಿಯಾಗಿ ಕುಡಿಲಿಕ್ಕೆ ಹೋಗ್ತಾರೆ. ಆಗ ಪ್ರಾಬ್ಲಮ್ ಆಗುತ್ತೆ. ಇದನ್ನ ನಾವು ರಿಲ್ಯಾಪ್ಸ್ ಅಂತ ಹೇಳ್ತೇವೆ. ಫಸ್ಟ್ ಸ್ವಲ್ಪ ಕುಡಿಯೋದು ಲ್ಯಾಪ್ಸ್ ಅಂತ ಹೇಳ್ತೇವೆ. ಅದು ಕುಡಿತ ಜಾಸ್ತಿ ಆಗುವಾಗ ರಿಲ್ಯಾಪ್ಸ್ ಅಂತೇವೆ. ಇದನ್ನ ಬಹಳ ಬೇಗ ಐಡೆಂಟಿಫೈ ಮಾಡಬೇಕು. ಈಗ ಚೇತರಿಕೆಯ ಪ್ರಮುಖವಾದ ಒಂದು ಇದು ಅಂದ್ರೆ ಈ ಆಲ್ಕೋಹಾಲ್ ಪುನಃ ಮರುಕಳಿಸದೆ ಇರುವಂತದ್ದು, ರಿಲ್ಯಾಪ್ಸ್ ಆಗದೆ ಇರುವಂತದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಆ ರಿಲ್ಯಾಪ್ಸ್ ಅನ್ನ ನಿಲ್ಲಿಸ್ಲಿಕ್ಕೆ ನಾವು ಏನ್ ಮಾಡ್ಬೋದು, ರಿಲ್ಯಾಕ್ಸ್ ಅನ್ನ ನಿಲ್ಲಿಸ್ಲಿಕ್ಕೆ ಅನ್ನೋದನ್ನ ಬಹಳ ಮುಖ್ಯವಾಗಿ ನೀವೆಲ್ಲ ತಿಳ್ಕೊಳ್ಬೇಕು. ನಾನು ಆಗ್ಲೇ ಹೇಳಿದೆ ರಿಲ್ಯಾಪ್ಸ್ ಪ್ರಿವೆನ್ಷನ್ ಬಗ್ಗೆ. ನಾನು ಇದನ್ನ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಟೈಮಲ್ಲೂ ಹೇಳಿದ್ದೆ. ಏನಂದ್ರೆ ಆ ಹಳೆಯ ಬಾರ್ಗಳಿಗೆ ಹೋಗ್ಬೇಡಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಕುಡಿಯುವ ಸ್ನೇಹಿತರೊಟ್ಟಿಗೆ ಹೋಗ್ಬೇಡಿ, ಆಮೇಲೆ ಕುಡಿಯುವ ಸ್ಥಳಗಳಿಗೆ ಹೋಗ್ಬೇಡಿ, ಆಮೇಲೆ ಏನೋ ಮನಸ್ಸಿಗೆ ಬೇಸರ ಆಯ್ತು, ನಿಮ್ಗೆ ಎಷ್ಟೋ ಜನರಿಗೆ ಜೀವನವನ್ನ ಎದುರಿಸುವ ಶೈಲಿಯೇ ಹಾಗೆ ಇರುತ್ತೆ. ಏನೋ ಒಂದು ನೆಗೆಟಿವ್ ಇದು ಆಯ್ತು ಅಂದ ಕೂಡಲೇ ಹೋಗಿ ಕುಡಿಯೋದಕ್ಕೆ ಶುರು ಮಾಡೋದು. ಸ್ವಲ್ಪ ಕುಡಿತೀನಿ, ನನಗೆ ಟೆನ್ಷನ್ ಆಗಿದೆ ಅದಕ್ಕೆ ಕುಡಿತೀನಿ, ಈ ತರ ಹೋದ ಕೂಡಲೇ ಬಹಳಷ್ಟು ಸರಿ ಸಮಸ್ಯೆಗಳಾಗುತ್ತೆ. ಸೊ ಅದರಿಂದಾಗಿ ನೀವು ಒಂದು ತಿಳ್ಕೊಳ್ಬೇಕು, ಈ ರಿಲ್ಯಾಕ್ಸ್ ಪ್ರಿವೆನ್ಷನ್ ಮಾಡಬೇಕು ಅಂದ್ರೆ ಆಫ್ಟರ್ ಕೇರ್ ಅಂದ್ರೆ, ಈಗ ನೀವು ಕುಡಿತವನ್ನ ನಿಲ್ಸಿದ ಮೇಲೂ ನೀವು ನೋಡಿರ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೇಳ್ತೇವೆ 1 ವರ್ಷದವರೆಗೆ ಆದ್ರೂ ನೀವು ಡಾಕ್ಟರ್ ಹತ್ರ ಬರಬೇಕು ಅಂತ. ಯಾಕೆ 1 ವರ್ಷದವರೆಗೆ ಬರಬೇಕು? ತಿಂಗಳಿಗೆ ಒಂದ್ಸರಿ ಕರಿತೇವೆ, ಕೆಲವರಿಗೆ 3 ತಿಂಗಳಿಗೆ ಒಂದ್ಸರಿ ಕರಿತೇವೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಇದು ಈ ರಿಲ್ಯಾಕ್ಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಬಂದಾಗ ಕೆಲವು ಸರಿ ನಾವು ಹೇಳಿರ್ತೇವೆ, ನಿಮ್ಮ ಕೌನ್ಸಿಲರ್ ಹತ್ರ ಹೋಗಿ ಮೀಟ್ ಮಾಡಿ, ಅವ್ರ ಹತ್ರ ಮಾತಾಡಿ, ಮತ್ತೆ ನಿಮ್ಮ ಮನಸ್ಸಲ್ಲಿ ಏನ್ ಅನಿಸ್ತಾ ಇದೆ ಅದನ್ನ ಹೇಳಿ. ಮತ್ತೆ ಇನ್ನೊಂದು ಹೇಳಿರ್ತೇವೆ, ನಮ್ಮ ಕೌನ್ಸಿಲರ್ ನಂಬರ್ ಕೊಟ್ಟಿರ್ತೇವೆ, ಅಥವಾ ನಮ್ಮ ಆಸ್ಪತ್ರೆ ಎಮರ್ಜೆನ್ಸಿ ಸರ್ವಿಸ್ ನಂಬರ್ ಕೊಟ್ಟಿರ್ತಾರೆ. ಯಾವಾಗಾದ್ರೂ ಕುಡಿಬೇಕು ಅಂತ ಅತಿಯಾದ ಆಸೆ ಅನ್ನಿಸುವಾಗ ನಿಮ್ ತಲೆಗೆ ಬರ್ಬೇಕದು, ಏನಂದ್ರೆ ಈ ನಂಬರ್ಗೆ ನಾನು ಫೋನ್ ಮಾಡ್ಬೇಕು. ಕುಡಿದ ಮೇಲೆ ಫೋನ್ ಮಾಡಿ ಪ್ರಯೋಜನ ಇಲ್ಲ, ಕುಡಿಯುವ ಮುಂಚೆನೆ ಅವರಿಗೆ ಫೋನ್ ಮಾಡಿ. ಅದು ಕ್ರೈಸಿಸ್ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಬಹಳಷ್ಟು ಜನರಿಗೆ ತಲೆಯಲ್ಲಿ ನಾವು ಕುಡಿಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಕೌನ್ಸಿಲರ್ಗೋ ನಿಮ್ಮ ಡಾಕ್ಟರ್ಗೋ ಫೋನ್ ಮಾಡಿದ್ರೆ, ಯಾರಾದ್ರೂ ನಮ್ಮ ಕರ್ತವ್ಯ ನಿರತ ವೈದ್ಯರು ಇರ್ತಾರೆ, ಅವರು ಸಿಗ್ತಾರೆ. ಸೊ ಇವೆಲ್ಲ ನೀವು ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂತ ವಿಷಯ. ಹಲವು ಸಂದರ್ಭಗಳಲ್ಲಿ ಇದನ್ನ ನಿಮ್ಮ ಮನಸ್ಸಿಗೆ ತಂದುಕೊಂಡ್ರೆ, ನಾವು ಈ ತರ ಯಾವುದೇ ಕಾರಣಕ್ಕೂ ನನಗೆ ಈ ತರ ಆಸೆ ಬಂದಾಗ ನಾನು ಯಾರನ್ನಾದ್ರೂ ಸಂಪರ್ಕಿಸ್ತೇನೆ, ಇದು ನಿಮ್ಮ ತಲೆಗೆ ಬಂದ್ರೆ ನೀವು ಕುಡಿತದಿಂದ ಹೊರಗೆ ಬರ್ಲಿಕ್ಕೆ ಸಾಕಷ್ಟು ಚಾನ್ಸಸ್ ಇರುತ್ತೆ. ಸೊ ನಾನು ನಿಮಗೆ ಹೇಳುವಂತ ವಿಷಯ, ಮುಖ್ಯವಾದ ವಿಷಯ ಏನಂದ್ರೆ, ನಿಮ್ ತಲೆಗೆ ಇದು ಬರಬೇಕು, ಆಲ್ಕೋಹಾಲ್ ಅನ್ನ ಬಿಡುದು ಒಂದ್ಸರಿ ಬಿಡುವುದಲ್ಲ, ಪದೇ ಅದನ್ನು ಶುರು ಮಾಡುವುದು ಆಗಬಾರದು. ಅಥವಾ ಸ್ವಲ್ಪ ಕುಡಿತಾನೆ, ಮಾಡ್ರೇಟ್ ಡ್ರಿಂಕಿಂಗ್ ಅಂತೇವೆ, ಇದನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಮಾಡಬೇಕು ಅಂತ ಹೋದ್ರೆ ನೀವು ಮತ್ತೆ ಅದೇ ರೀತಿ ಏನು ಗುಂಡಿಗೆ ಬೀಳುವ ಚಾನ್ಸ್ ಇದೆ, ಅಂದ್ರೆ ಕುಡಿತದ ಅಭ್ಯಾಸಕ್ಕೆ ಹೋಗುವಂತ ಚಾನ್ಸ್ ಇದೆ.
ಸೊ ಈ ರಿಕವರಿ ಅನ್ನೋದನ್ನ ನಾವು ಆಸ್ಪತ್ರೆಯಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿರ್ಬೋದು ಕೆಲವು ಪೇಷಂಟ್ಸು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದ್ಮೇಲೂ ಕೆಲವರಿಗೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಆಸ್ಪತ್ರೆಯಲ್ಲೇ ಇಟ್ಕೊಂಡಿರ್ತಾರೆ. ಸೊ ಆಸ್ಪತ್ರೆಯಲ್ಲೇ ಇಟ್ಕೊಂಡಾಗ ಅವರಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ಅವ್ರಿಗೆ ಒಂದು ಇದು ಯಾಕಂದ್ರೆ ಅವ್ರಿಗೆ ನೆನಪಿನ ಶಕ್ತಿಯ ಕೊರತೆ ಇರುತ್ತೆ, ಅಥವಾ ಕೈಕಾಲು ನಡುಕ ಇರುತ್ತೆ, ಅಥವಾ ಅವರು ಒಂಥರ ಹೆದರ್ಕೊಂಡಿರ್ತಾರೆ. ಅವರು ಸ್ವಲ್ಪ ಸರಿಯಾಗುವವರೆಗೆ ಅಂದ್ರೆ ಅವರು ಸಮಾಜದಲ್ಲಿ ಹೊರಗೆ ಹೋಗುವವರೆಗೆ ಸ್ವಲ್ಪ ದಿನ ಇಟ್ಕೊಳ್ತೇವೆ. ಆ ಥರ ಒಂದಿಬ್ರು ಪೇಷಂಟ್ಸ್ ಈಗ ಸಹ ವಾರ್ಡಲ್ಲಿದ್ದಾರೆ. ಅವರಿಗೆ ನೆನಪು ಶಕ್ತಿ ಸರಿ ಇಲ್ಲ, ನಾವು ಹೇಳ್ತಾ ಇದ್ದೇವೆ, ಮನೆಯವರ ಹತ್ರನೂ ಹೇಳ್ತಾ ಇದ್ದೇವೆ, ಈ ರೀತಿಯಾಗಿ ಆಗಿದೆ, ಇದನ್ನ ನೀವು ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರು ಸ್ವಲ್ಪ ದಿನ ಇರಲಿ ಅಂತ. ಸೊ ಇದು ಯಾಕೆ ಮಾಡಿರ್ತೀವಿ ಅಂದ್ರೆ ಅವ್ರಿಗೆ ಮುಖ್ಯವಾಗಿ ಅವರು ಕುಡಿತವನ್ನ ಬಹಳಷ್ಟು ಟೈಮು ಬಿಡುವ ಹಾಗೆ ಇರಬೇಕು. ಹೊರಗಡೆ ಹೋದ ಕೂಡಲೇ ಏನಾಗುತ್ತೆ, ಯಾರೋ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ ಅಥವಾ ಯಾರೋ ಇದು ಅವರಿಗೆ ತಂದು ಕೊಟ್ಟು ಬಿಡ್ತಾರೆ, ಅವರು ಜಾಸ್ತಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ಈ ರಿಕವರಿಗೆ ಪ್ರಮುಖವಾಗಿ ನಾವು ಏನ್ ಮಾಡ್ತೇವೆ, ಅವರು ಇಲ್ಲಿ ಇದ್ದಾಗ ಆಸ್ಪತ್ರೆಯಲ್ಲಿ ಅವ್ರಿಗೆ ಹಿಂತೆಗೆತದ ಚಿಹ್ನೆಗಳಿರುತ್ತೆ, ಅಂದ್ರೆ ಕೈಕಾಲು ನಡುಗುತ್ತೆ, ಹೆದರಿಕೆ ಆಗುತ್ತೆ, ನೆನಪಿನ ಶಕ್ತಿಯ ಕೊರತೆ ಇರುತ್ತೆ, ನಿದ್ರೆ ಬರುವುದಿಲ್ಲ, ಅದನ್ನೆಲ್ಲ ಮಾತ್ರೆಗಳ ಮೂಲಕ ಸರಿ ಮಾಡ್ತೇವೆ. ಇನ್ನೂ ಕೆಲವರಿಗೆ ಈ ಪುನರ್ವಸತಿ ಕೇಂದ್ರ ಅಂತ ನೀವು ಕೇಳಿರ್ಬೋದು, ನಮ್ಮಲ್ಲಿ ಅಭಯ ಪುನರ್ವಸತಿ ಕೇಂದ್ರ ಅಂತಿದೆ, ಅಲ್ಲಿ ಇಡ್ಲಿಕ್ಕೆ ಹೇಳ್ತೇವೆ. ಒಂದು 2 ತಿಂಗಳು 3 ತಿಂಗಳು ಅವರು ಆಸ್ಪತ್ರೆಯಲ್ಲಿ ಇರ್ಲಿ ಅಂತ ಹೇಳ್ತೇವೆ. ಇದು ಯಾಕೆ ನಾವು ಮಾಡ್ತೇವೆ ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ಸಮಾಜದಲ್ಲಿ ವಾಪಸ್ ಹೋದ ಕೂಡಲೇ ಅವರು ಕುಡಿಯುವ ಚಾನ್ಸಸ್ ಇರುತ್ತೆ, ಅವರಿಗೆ ಮನಸ್ಸಿಗೆ ಧೈರ್ಯ ಕಡಿಮೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವರು ಒಂದು 3 ತಿಂಗಳು ಆಸ್ಪತ್ರೆಯ ವಾತಾವರಣ ತರನೇ, ಆದ್ರೆ ಇದು ರಿಹ್ಯಾಬ್ ಅಂತ ಹೇಳ್ತೇವೆ. ಅಲ್ಲಿ ಇದ್ದಾಗ ಏನಾಗುತ್ತೆ, ಇದೇ ತರ ಚೇತರಿಸಿಕೊಳ್ಳುವಂತ ಇನ್ನೊಂದಿಷ್ಟು ಪೇಷಂಟ್ಸ್ ಇರ್ತಾರೆ, ಅವ್ರಗಳಿಗೂ ಒಂದು ಸಪೋರ್ಟ್ ಕೊಟ್ಟು ಅವ್ರಗಳಿಗೂ ಒಳ್ಳೆಯ ಅವ್ರಗಳ ಜೊತೆಗೆ ಕೆಲವು ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ಇದೆಲ್ಲ ಮಾಡುವಾಗ ಅವರ ಮನಸ್ಸಿಗೆ ಬರುತ್ತೆ ಏನಂದ್ರೆ ನಾವು ಕುಡಿತದಿಂದ ಹೊರಗಿರ್ಬೇಕು. ಯಾರು ಬಹಳ ದಿನ ಕುಡಿತದ ಅಭ್ಯಾಸದಿಂದ ಹೊರಗಿರ್ತಾರೋ ಅಂಥವ್ರು ಕುಡಿತದಿಂದ ದೂರ ಇರುವ ಚಾನ್ಸಸ್ ಜಾಸ್ತಿ ಹೆಚ್ಚು ಇರುತ್ತೆ. ಸೊ ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಈ ರಿಹ್ಯಾಬಿಲಿಟೇಷನ್ ಇದು ಕೂಡ ಕುಡಿತವನ್ನ ಬಿಡ್ಲಿಕ್ಕೆ ಒಂದು ಪ್ರಮುಖವಾದ ಅಂಗ ಅಂತ ನಿಮ್ಮ ತಲೆಗೆ ಬರಲಿ ಅಂತ. ಸೊ ಒಟ್ಟಿನಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು ಏನಂದ್ರೆ, ಬರೀ ಕುಡಿತ ಬಿಟ್ರೆ ಸಾಲದು, ಅದ್ರ ಬಗ್ಗೆ ಶ್ರಮ ವಹಿಸ್ಬೇಕು. ಆ ಅಭ್ಯಾಸದಿಂದ ನಾನು ಸಂಪೂರ್ಣವಾಗಿ ಹೊರಗೆ ಬರ್ತೀನಿ, ಯಾವುದೇ ಕಾರಣಕ್ಕೂ ನಾನು ಪುನಃ ಕುಡಿತದ ಅಭ್ಯಾಸಕ್ಕೆ ಹೋಗುದಿಲ್ಲ, ಇದು ಒಂದು ದೃಢವಾದ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಆಮೇಲೆ ಅದು ಇದರಲ್ಲಿ ನಾನು ಆಲ್ಕೋಹಾಲಿಕ್ ಅನಾನಿಮಸ್ ಅದರ ಕೆಲವಾರು ವಿಚಾರಗಳನ್ನ ನಿಮ್ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು 1 day at a time ಅಂತ ಹೇಳ್ತಾರೆ. ಈಗ ನೀವು ಎಷ್ಟೋ ಜನ ನಾನು ನೋಡಿದ್ದೇನೆ ಮನಸ್ಸಿನಲ್ಲಿ ಏನಂದ್ರೆ, ನಾನು 5 ವರ್ಷ ಕುಡಿಯುವುದು ಬಿಡುವುದಿಲ್ಲ, ಕುಡಿಯುವುದು ಬಿಡ್ತೇನೆ, 10 ವರ್ಷ ಬಿಡ್ತೇನೆ, ಖಂಡಿತ ಬಿಡ್ತೇನೆ, ಈ ತರ ಹೋಗ್ತಾರೆ. ಈ ತರ 5 ವರ್ಷ 10 ವರ್ಷ ಅಂತ ದೊಡ್ಡ ಪ್ಲಾನ್ ಮಾಡ್ಕೊಳ್ಬೇಡಿ. ಪ್ಲಾನ್ ಮಾಡ್ಕೊಂಡ್ರೆ ಮುಗ್ಗರಿಸಿ ಬೀಳ್ತೇವೆ. ಇಲ್ಲಿ ನೀವು ಮಾಡ್ಬೇಕಾಗಿರೋದೇನಂದ್ರೆ 1 day at a time. ಇವತ್ತೊಂದು ದಿನ ನಾನು ಕುಡಿಯುವುದಿಲ್ಲ, ಇವತ್ತೊಂದು ದಿನ ಕುಡಿಯದೇ ಇರ್ತೇನೆ, ಇದು ನಿಮ್ಮ ತಲೆಗೆ ಬರ್ಬೇಕು. ಇದು ಆಲ್ಕೋಹಾಲಿಕ್ ಅನಾನಿಮಸ್ ನಲ್ಲಿ ನಂಗೆ ಬಹಳ ಇಷ್ಟವಾದಂತ ಒಂದು ಇದು ಕ್ಲಿಯರ್ ಶಾರ್ಟ್ ಟರ್ಮ್ ಗೋಲ್. ಇವತ್ತು ಒಂದು ದಿನ ನಾನು ಕುಡಿಯುವುದಿಲ್ಲ, ಹಾಗೆ ಬರ್ತಾ ಇವತ್ತೊಂದು ದಿನ ಅಂತ ಹೇಳಿ 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು 1 ವರ್ಷ ಹೀಗೆ ಜಾಸ್ತಿ ಕುಡಿಯದೇ ಇರುವವರನ್ನ ನಾನು ನೋಡಿದ್ದೇನೆ. ಮತ್ತೆ ನೀವು ಈ ಕುಡಿಯದೇ ಇದ್ದಷ್ಟು ದಿನಗಳೇನಿದೆ ನಿಮಗೆ ಅದು ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಇದು ನೀವು ಆ ಖುಷಿ ಮನೆಯವರಿಗೂ ಹೇಳ್ತೇನೆ, ಅವರು ಕುಡಿಯೋದು ಬಿಟ್ಟು 10 ದಿನ ಆದಾಗ ಕೂಡ ಅದನ್ನು ಹೇಳಿ ಅವರಿಗೆ ಹೊಗಳಬೇಕು. ಅದು ಒಂದು ಸೆಲೆಬ್ರೇಷನ್ ತರ ಇರಬೇಕು. 1 ತಿಂಗಳಾಗುವಾಗಲೂ ಹಳೇದನ್ನು ಮಾತಾಡಬಾರ್ದು. ಕೆಲವು ಮನೆಯವರದೊಂದು ಕೆಟ್ಟ ಗುಣ ಏನಂದ್ರೆ, ಮನೆಯವರು ಇವರಿಗೆ ಇದು ಮಾಡ್ತಾರೆ ಏನಂದ್ರೆ, ಅಯ್ಯೋ ನೀನ್ ಬರೀ 1 ತಿಂಗಳಾಗಿರೋದು, ನೀನ್ ಮೊದ್ಲೇ ಬಿಡ್ತಿದ್ರೆ ಎಷ್ಟು ಒಳ್ಳೇದಿತ್ತು, ಈ ತರ ಎಲ್ಲ ಮಾತಾಡ್ತಾರೆ. ಇದು ಆಗಬಾರ್ದು. ಸೊ ಮನೆಯವರ ತಲೆಗೆ ಏನ್ ಬರ್ಬೇಕು ಅಂದ್ರೆ, ಯಾವುದೇ ಕಾರಣ ಇರ್ಲಿ ಅವರು ಸ್ವಲ್ಪ ದಿನ ಬಿಟ್ಟರು ಕೂಡ ಅದನ್ನ ನಾವು ಹಾಡಿ ಹೊಗಳಬೇಕು. ಅವ್ರಿಗೆ ಒಂಥರ ಮನಸ್ಸಿಗೆ ಖುಷಿ ಆಗುವ ಹಾಗೆ ಆಗ್ಬೇಕು. ಅವರಲ್ಲಿ ಸಣ್ಣ ವಿಜಯಗಳು ಅವರಲ್ಲಿ ಏನಾಗುತ್ತೆ ಅದನ್ನ ನಾವು ಹಾಡಿ ಹೊಗಳಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬರಬೇಕು. ಮತ್ತೆ ನಿಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಇದ್ರ ಕಡೆ ಗಮನ ಕೊಡಿ ಅಂತ ಹೇಳುವಾಗ ಕನಿಷ್ಠ 6 ರಿಂದ 7 ಗಂಟೆ ಮಲಗಬೇಕು.
ಇದು ನಾನು ಮತ್ತೆ ಮತ್ತೆ ಹೇಳ್ತೇನೆ, ನಿಮ್ಗೆ ಅಂತಲ್ಲ, ನಾನು ನನಗೂ ಹೇಳ್ಕೊತೇನೆ, ನಿಮ್ಗೂ ಹೇಳ್ತೇನೆ, ನನ್ನಲ್ಲಿ ಬರುವ ಪೇಷಂಟ್ಸಿಗೆ ಹೇಳ್ತೇನೆ, ಹದಿಹರೆಯದ ಮಕ್ಕಳಿಗೂ ಹೇಳ್ತೇನೆ. ನಿಮ್ಮ ತಲೆಯಲ್ಲಿ ಏನು ಇದು ಬರ್ಬೇಕಂದ್ರೆ, ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಉತ್ತಮ ಆಗಬೇಕಾದ್ರೆ ಕನಿಷ್ಠ 6 ರಿಂದ 7 ಗಂಟೆ ಮಲಗಬೇಕು. ಮತ್ತೆ ನಿಮ್ಮ ದೈಹಿಕ ಆರೋಗ್ಯ ಉತ್ತಮ ಆಗಬೇಕು ಅಂದ್ರೆ ಕನಿಷ್ಠ 1 ಗಂಟೆ ಏನಾದ್ರೂ ಒಂದು ವ್ಯಾಯಾಮ ಮಾಡಬೇಕು ಪ್ರತಿದಿನ. ಈಗ ನಾನೇ ನನ್ನ ಜೀವನದಲ್ಲಿ ದಿನಕ್ಕೆ 2 ಗಂಟೆ ವಾಕಿಂಗ್ ಮಾಡ್ತೇನೆ. ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಕನಿಷ್ಠ 1 ಗಂಟೆ ಆದ್ರೂ ಈ ದೈಹಿಕ ಏನು ವ್ಯಾಯಾಮವನ್ನು ಮಾಡಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ, ನಿಮ್ಮ ಚೇತರಿಕೆಗೆ ಇದು ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಹಾಗೆ ನೀವು ತಿನ್ನುವ ಆಹಾರದತ್ತ ಕೂಡ ಗಮನ ಕೊಡಿ. ಈಗ ಎಷ್ಟೋ ಜನ ಏನ್ ಮಾಡ್ತಾರೆ, ಕುಡಿಯೋದನ್ನ ಬಿಡ್ತಾರೆ, ಆದ್ರೆ ಅವರು ಬೇರೆ ಫುಡ್ ಸಿಕ್ಕಾಬಿಟ್ಟೆ ತಿನ್ನಕ್ ಶುರು ಮಾಡ್ತಾರೆ. ಈ ಜಂಕ್ ಫುಡ್ ಅಂದ್ರೆ ಈ ಪೊಟ್ಯಾಟೊ ಚಿಪ್ಸ್ ತಿನ್ನೋದು, ಕುರ್ಕುರೆ ತಿನ್ನೋದು, ಆಮೇಲೆ ಕೂಲ್ ಡ್ರಿಂಕ್ಸ್ ಅನ್ನು ಕುಡಿಯೋದು, ಕುಡಿಬೇಕು ಅಂತ ಆಸೆ ಆದ ಕೂಡಲೇ ಕೋಕೋ ಕೋಲಾ ಜಾಸ್ತಿ ಕುಡಿಯೋದು, ಇದು ಕೂಡ ಏನ್ ಮಾಡುತ್ತೆ, ನಿಮ್ಮ ದೈಹಿಕ ಆರೋಗ್ಯವನ್ನ ಹಾಳು ಮಾಡುತ್ತೆ. ಸೊ ಇದ್ರ ಕಡೆ ನಿಮ್ಮ ಚೇತರಿಕೆ ಅನ್ನುವಾಗ ನೀವು ನಿಮ್ಮ ದೈಹಿಕ ಆರೋಗ್ಯವನ್ನ ಉತ್ತಮಗೊಳಿಸುವ ಕಡೆ ಕೂಡ ನೀವು ಸ್ವಲ್ಪ ಮನಸ್ಸು ಕೊಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಏನಾದ್ರೂ ಒಂದು ಸಣ್ಣ ತಪ್ಪಾಯ್ತು, ನೀವು ಪುನಃ ಕುಡಿಲಿಕ್ಕೆ ಶುರು ಮಾಡಿದ್ರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಮುಚ್ಚಿಡಬೇಡಿ. ಯಾವಾಗ ನಿಮಗೆ ಬಹಳ ಆಸೆ ಆಗುತ್ತೆ, ನನಗೆ ಕುಡಿಲೇಬೇಕು ಅಂತ ಆಸೆ ಆಗ್ಲಿಕ್ಕೆ ಶುರು ಆಗುತ್ತೆ, ಸೊ ಆಸೆ ಆಗುವಾಗ ನಿಮ್ಮ ಕೌನ್ಸಿಲರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ವಿಚಿತ್ರ ಈ ಅಭ್ಯಾಸದಲ್ಲಿ ಅಂದ್ರೆ ಪ್ರೊಟ್ರಾಕ್ಟೆಡ್ ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಕೆಲವರು ಕುಡಿತವನ್ನು ಬಿಟ್ಟ ಮೇಲೂ ಕೂಡ ಅವ್ರಿಗೆ ಒಂಥರ ಟಯರ್ಡ್ನೆಸ್ ಇರುತ್ತೆ, ಸುಸ್ತಾಗೋದಿರುತ್ತೆ, ಮನಸ್ಸಿಗೆ ದುಃಖ ಇರುತ್ತೆ, ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇರುವುದಿಲ್ಲ. ಅಂತ ಸಂದರ್ಭಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ತರದ ವಿಷಯಗಳಿಗೆ ಅಂದ್ರೆ ಈ ಏನು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಅಥವಾ ಮನಸ್ಸಿಗೆ ಸುಸ್ತಾಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಇದನ್ನ ಕೂಡಲೇ ನಿಮ್ಮ ವೈದ್ಯರೊಂದಿಗೆ ಡಿಸ್ಕಸ್ ಮಾಡಬೇಕು. ಬಂದು ಡಿಸ್ಕಸ್ ಮಾಡಿ, ಅಥವಾ ನಿಮ್ಮ ಕೌನ್ಸಿಲರ್ ಇರ್ತಾರೆ ಅವರಿಗೆ ಹೇಳಿ, ಅವರು ನಮ್ಮ ಹತ್ರ ಕರ್ಕೊಂಡ್ಬರ್ತಾರೆ. ಇದು ಬಹಳ ಮುಖ್ಯ. ಇನ್ನು ಮತ್ತೆ ಒಂದು ಕೆಲವರಿಗೆ ಏನಂದ್ರೆ, ಈ ಕುಡಿತವನ್ನು ಬಿಟ್ಟಾಗ ಮನಸ್ಸಿಗೆ ತುಂಬಾ ಬೇಜಾರಾಗುದು. ಅವರು ಅಂದ್ರೆ ಅವರ ಪ್ರಕೃತಿಯಲ್ಲಿ ಅವ್ರಿಗೆ ಮೋಸ್ಟ್ಲಿ ಸ್ವಲ್ಪ ಖಿನ್ನತೆಯ ಒಂದು ಇದು ಇರುತ್ತೆ, ಮನಸ್ಸಿಗೆ ಬೇಜಾರ್ ಅನ್ನಿಸ್ತಾ ಇರುತ್ತೆ, ಟೆನ್ಷನ್ ಆಗುತ್ತೆ, ಆತ್ಮಹತ್ಯೆ ಯೋಚನೆ ಬರುತ್ತೆ. ಇವೆಲ್ಲ ಚೇತರಿಕೆಗೆ ನಾನು ನೋಡಿದ್ದೇನೆ. ಎಷ್ಟೋ ಜನ ಕುಡಿತವನ್ನು ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ಈ ತರದ ಪ್ರಯತ್ನ ಮಾಡುದು, ಆತ್ಮಹತ್ಯೆಯ ಪ್ರಯತ್ನ. ಕಾರಣ ಏನಂದ್ರೆ ಅವರಿಗೆ ಡಿಪ್ರೆಷನ್ ಅನ್ನುವಂತ ಕಾಯಿಲೆ ಇರುತ್ತೆ, ಆದ್ರೆ ಅವರು ಅದಕ್ಕೆ ಚಿಕಿತ್ಸೆಯನ್ನ ಪಡೆದಿರುವುದಿಲ್ಲ. ಸೊ ಇದನ್ನ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ನಿಮ್ಗೆ ಯಾರಿಗೇ ಆಗ್ಲಿ ಕುಡಿತವನ್ನು ಬಿಟ್ಟಿದ್ದೀರಿ, ಆಮೇಲೆ ಮನಸ್ಸಿಗೆ ಬೇಜಾರಾಗ್ತಾ ಇದೆ, ದುಃಖ ಆಗ್ತಾ ಇದೆ, ಟೆನ್ಷನ್ ತರ ಅನ್ನಿಸ್ತಾ ಇದೆ, ಅಂತ ಸಂದರ್ಭದಲ್ಲಿ ನಿಮ್ಮ ವೈದ್ಯರ ಹತ್ರ ಮಾತಾಡಿ ಅಥವಾ ನಿಮ್ಮ ಕೌನ್ಸಿಲರ್ ಹತ್ರ ಮಾತಾಡಿ. ಆವಾಗ ಮತ್ತೆ ಅದರಲ್ಲೂ ಆತ್ಮಹತ್ಯೆ ಯೋಚನೆ ಬರ್ತಾ ಇದೆ. ಸೊ ಈ 3 ಸನ್ನಿವೇಶಗಳು, ಅತಿಯಾದ ಕ್ರೇವಿಂಗ್ ಬರುತ್ತೆ, ಅಥವಾ ಕುಡಿಯಕ್ಕೆ ಶುರು ಮಾಡಿಬಿಟ್ಟಿದ್ದೀರಿ, 1 ಸರಿನೋ 2 ಸರಿನೋ ಕುಡ್ದಿದ್ದೀರಿ, ಮುಚ್ಚಿಡ್ಬೇಡಿ. ಬಹಳ ಜನ ಸುಳ್ಳು ಹೇಳ್ತಾರೆ. ಇವತ್ತೇ ಒಬ್ರು ರೋಗಿ ಬಂದಿದ್ರು, ವಾಸನೆ ಬರ್ತಾ ಇದೆ, ಇಲ್ಲ ಸರ್ ನಾನು ದೇವರಾಣೆ ಕುಡಿಲಿಲ್ಲ, ನಿಮ್ ತಲೆ ಮೇಲೆ ಕೈ ಇಟ್ಟು ಹೇಳ್ತೀನಿ ಕುಡಿಲಿಲ್ಲ, ಈ ತರ ಎಲ್ಲ ಹೇಳ್ತಾರೆ. ಸೊ ಇದು ರಿಕವರಿಗೆ ಒಂದು ಅಡ್ಡ ಬರುವಂತ ಅಂಶ. ಸೊ ಯಾವಾಗ ನಿಮಗೆ ಆಸೆ ಆಗಿದೆ, ಯಾವಾಗ ನೀವು ಕ್ರೇವಿಂಗ್ ಇದೆ ಅಥವಾ ನೀವು ಕುಡ್ದಿದ್ದೀರಿ, ಸುಳ್ಳು ಹೇಳ್ಬೇಡಿ. ಮತ್ತೆ ಕೆಲವರಿಗೆ ಈ ಕುಡಿತವನ್ನು ಬಿಟ್ಟಾಗ ಹಿಂಸೆಗೆತ್ತದ ಚಿಹ್ನೆಗಳು ಸಿವಿಯರ್ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ, ಕೈ ನಡುಗ್ತಾ ಇರುತ್ತೆ. ಅವರು ಕೆಲಸ ಮಾಡುವಾಗ ಕೈ ನಡುಗುತ್ತೆ, ಹೇಳ್ತಾರೆ ಬೇರೆಯವರು, ಪ್ಲೇಟ್ ಹಿಡ್ಕೊಂಡು ಏನೋ ಮತ್ತೆ ಕುಡಿಯಕ್ಕೆ ಶುರು ಮಾಡಿದ್ಯಾ ಅಂತ ಕೇಳ್ತಾರೆ. ಇದು ಯಾಕೆ ಅಂದ್ರೆ ಅವ್ರಿಗೆ ಅನ್ಸುತ್ತೆ ಕುಡಿದ್ರೆ ಮಾತ್ರ ಕೈ ನಡುಗುತ್ತೆ ಅಂತ. ಇಲ್ಲ, ಕೆಲವರಿಗೆ ಕುಡಿತವನ್ನು ಬಿಟ್ಟು ಬಹಳ ದಿನ ಆದ್ಮೇಲೆ ಕೂಡ ಈ ಹಿಂಸೆಗೆತ್ತದ ಚಿಹ್ನೆ ಇರುತ್ತೆ. ಸೊ ಇಂಥವ್ರು. ಮತ್ತೆ 3ನೇದು ಆತ್ಮಹತ್ಯೆ ಯೋಚನೆ ಇರುವವರು. ಇವೆಲ್ಲರೂ ಇಂತಹ ಸಂದರ್ಭಗಳು ಇದ್ರೆ ದಯವಿಟ್ಟು ಅದನ್ನ ಮುಚ್ಚಿಡ್ಬೇಡಿ, ನಿಮ್ಮ ವೈದ್ಯರ ಹತ್ರ ಹೋಗಿ ಅಥವಾ ನಿಮ್ಮ ಕೌನ್ಸಿಲರ್ ಹತ್ರ ಮಾತಾಡಿ. ಸೊ ಈ ಚೇತರಿಕೆ ಅನ್ನೋದೇನಿದೆ, ಇದು ಒಂದು ಇದು ಜರ್ನಿ ಇದ್ದಂಗೆ. ಜರ್ನಿ ಅಂದ್ರೆ ಈಗ ನೀವು ಏನು ಈಗ ನೀವು ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೀವಿ, ಊರಿಗೆ ಹೋಗುವಾಗ ಬಸ್ನಲ್ಲಿ ಕೂತ್ಕೊಳ್ತೀರಿ, ಬಸ್ ಹೋಗ್ತಾನೆ ಇರುತ್ತೆ, ಬೇರೆ ಬೇರೆ ಕಡೆ ಸ್ಟಾಪ್ ಇರುತ್ತೆ. ಹಂಗೆ ನಿಮ್ಮ ಜೀವನದಲ್ಲಿ ಕುಡಿತವನ್ನ ಬಿಡುವುದು ಕೂಡ ಒಂದು ಜರ್ನಿಯೇ. ಸೊ ಎಲ್ಲೋ ಒಂದು ಸ್ಟಾಪ್ ನಲ್ಲಿ ನೀವು ತಪ್ಪಿ ಇಳಿದ ಮೇಲೆ ಸ್ವಲ್ಪ ಏನೋ ಒಂದು ನೀವು ಯಾಮಾರಿ ಬಿಟ್ರೆ
ಅಂದ್ರೆ ಪುನಃ ಕುಡಿಲಿಕ್ಕೆ ಶುರು ಮಾಡಿದ್ರೆ ಆ ಜರ್ನಿಯಲ್ಲಿ ನಿಂತು ಹೋಗುತ್ತೆ, ಮತ್ತೆ ಆ ಹಳೆಯ ಅಭ್ಯಾಸಗಳಿಗೆ ಮರುಕಳಿಸ್ತೀರಾ. ಸೊ ಅಂತಹ ಸಂದರ್ಭದಲ್ಲಿ ನೀವು ಇವೆಲ್ಲ ವಿಷಯಗಳನ್ನ ಗಮನ ಇಟ್ಕೊಳ್ಬೇಕು. ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಿಮ್ಮ ಮನೆಯವರಿದ್ದಾರೆ, ನಿಮ್ಮ ಕೌನ್ಸಿಲರ್ಸ್ ಇದ್ದಾರೆ, ನಿಮ್ಮ ವೈದ್ಯರಿದ್ದಾರೆ, ನಿಮ್ಮ ಅನಾಮಿಕ ಅಮಲಿಗಳು ಆಲ್ಕೋಹಾಲಿಕ್ ಅನಾನಿಮಸ್ ವಾಲಂಟಿಯರ್ಸ್ ಇರ್ತಾರೆ. ಸೊ ಅವರ ಸಪೋರ್ಟ್, ಅವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಸೊ ನೀವು ಈ ಕುಡಿತದಿಂದ ಹೊರಗೆ ಬರಬೇಕು, ರಿಕವರಿ ನೀವು ಚೇತರಿಸ್ಕೊಳ್ಬೇಕು ಅಂದ್ರೆ ಪ್ರಮುಖವಾಗಿ ನೀವು ನಿಮ್ಮ ಮನಸ್ಸನ್ನ ದೃಢಗೊಳಿಸುವುದು ಒಂದು. ಎರಡನೇದು ನೀವು ನಿಮ್ಮ ಈ ಒಂದು ಒತ್ತಡಗಳನ್ನು ಎದುರಿಸಲಿಕ್ಕೆ ಕಲಿಯುವುದು. ಮತ್ತೆ ಮೂರನೇದು ನಿಮ್ಮ ಮನಸ್ಸಿನ ಏನೆಲ್ಲ ಈ ಒತ್ತಡಗಳು, ಟೆನ್ಷನ್ಸ್ ಇವೆಲ್ಲ ಇದೆ, ಇದನ್ನ ಸರಿಪಡಿಸ್ಲಿಕ್ಕೆ ವೈದ್ಯಕೀಯ ಸಹಾಯವನ್ನು ಪಡೆಯುವುದು. ಇದೆಲ್ಲ ಮಾಡ್ಬೇಕಾಗುತ್ತೆ. ಸೊ ಅಷ್ಟು ಸುಲಭ ಅಲ್ಲ, ಕುಡಿತ ರಹಿತ ಜೀವನ ನಡೆಸುವುದು ಅಷ್ಟು ಸುಲಭ ಅಲ್ಲ. ಆದರೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ಸೊ ಈ ಪ್ರಯತ್ನ ಮಾಡಿ ಎಷ್ಟೋ ಜನ ಗೆದ್ದವರನ್ನು ನಾವು ನೋಡಿದ್ದೇವೆ. ನೀವು ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗಿಗೆ ಹೋದ್ರೆ 25 ವರ್ಷಗಳಿಂದ ಮೊನ್ನೆ ಒಬ್ರು ನಮ್ಮ ಈ ಆಲ್ಕೋಹಾಲಿಕ್ ಅನಾನಿಮಸ್ ನ ಮೆಂಬರ್ಸ್ ಒಬ್ಬರದು 25 ವರ್ಷ ಕುಡಿತವನ್ನು ಬಿಟ್ಟಾಯ್ತು, ಇನ್ನೊಬ್ಬರದು 15 ವರ್ಷ ಆಯ್ತು, ಇನ್ನೊಬ್ಬರದು 8 ವರ್ಷ ಆಯ್ತು, ಒಬ್ಬರದು 4 ವರ್ಷ ಆಯ್ತು. ಒಂದೇ ದಿನ ಅವರು ಒಂದು ಸಮಾರಂಭವನ್ನ ಮಾಡಿ ಅಲ್ಲಿ ಫಂಕ್ಷನ್ ಅನ್ನ ಮಾಡಿದ್ರು, ಈ ತರ ಕುಡಿತವನ್ನ ಬಿಟ್ಟವರು. ಅಂದ್ರೆ ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕುಡಿತವನ್ನು ಬಿಟ್ಟು ಚೇತರಿಕೆಯ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆ. ನಿಮ್ಮೆಲ್ಲರ ನಡುವೆ ಇರುವಂತಹ, ನೀವು ನೋಡಿರ್ಬೋದು, ಜನಾರ್ದನ್ ನಾಯಕ್ ಅಂತ ಆಲ್ಕೋಹಾಲಿಕ್ ಅನಾನಿಮಸ್ ಮೆಂಬರ್ ಅವರು ಇಲ್ಲಿ ಬಹಳ ಅವರೇ ಒಂದು ಈ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನ ಕ್ರಿಶ್ಚಿಯನ್ ಹೈಸ್ಕೂಲ್ ನಲ್ಲಿ ಅವರು ಜಾಯಿನ್ ಆದರು. ಅದಾದ್ಮೇಲೆ ಅವರ ಒಂದು ಎಫರ್ಟ್ಸ್ ನಿಂದಾಗಿ ಬಾಳಿಗ ಆಸ್ಪತ್ರೆಯಲ್ಲಿ, ಗೊರಟ್ಟಿ ಆಸ್ಪತ್ರೆಯಲ್ಲಿ, ಈಗ ಬ್ರಹ್ಮಾವರ ಪರಿವರ್ತನಾ ಕೋಟಾದಲ್ಲಿ, ಅಂಬಲ್ಪಾಡಿ ದೇವಸ್ಥಾನದಲ್ಲಿ, ಹೀಗೆ ಬೇರೆ ಬೇರೆ MIT ಮಣಿಪಾಲದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನ ಅವರು ಪ್ರಾರಂಭ ಮಾಡಿದ್ದಾರೆ. ಸೊ ಇದು ಒಂದು ಚೇತರಿಕೆಯ ಒಂದು ಒಳ್ಳೆಯ ಉದಾಹರಣೆ. ನಿಮ್ಮ ನಡುವೆ ಇರುವಂತ ಒಬ್ಬ ವ್ಯಕ್ತಿ ಕುಡಿತವನ್ನ ಕಂಪ್ಲೀಟ್ ಆಗಿ ಬಿಟ್ಟು ಜೀವನದಲ್ಲಿ ಎಷ್ಟು ಬದಲಾವಣೆ ಆಗಿದ್ದಾರೆ. ಮತ್ತೆ ಅವ್ರ ಜೀವನ ಹಾಗೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಅವರ ಇಡೀ ಜೀವನವನ್ನ ಕುಡಿತ ಬಿಡಿಸುವುದಕ್ಕೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಕುಡಿತವನ್ನ ಬಿಟ್ಟವರಿಗೆ ಸಹಾಯವನ್ನ ಮಾಡುವುದು, ಅವರ ಮನೆಗಳಿಗೆ ಹೋಗುದು, ಅವ್ರು ಯಾರಾದ್ರೂ ಮತ್ತೆ ಯಾರೋ ಒಬ್ಬ ಕುಡಿಯುವುದು ಬಿಡಬೇಕು ಅಂತಿದ್ದಾನೆ ಅಂತ ಆದ್ರೆ ಅವನ ಮನೆಗೆ ಹೋಗಿ ಅವನಿಗೆ ಪ್ರೇರಣೆ ಹೆಚ್ಚಳ ಮಾಡುವ ಹಾಗೆ ಪ್ರಯತ್ನ ಮಾಡುದು, ಇದೆಲ್ಲ ಮಾಡ್ತಾರೆ. ಇವೆಲ್ಲ ಕುಡಿತವನ್ನ ಬಿಟ್ಟು ಚೇತರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಆಕ್ಟಿವಿಟೀಸ್. ಸೊ ಇದನ್ನ ನೀವು ತಿಳ್ಕೊಳ್ಬೇಕು. ನೀವು ಕೂಡ ಈ ಅಭ್ಯಾಸಗಳಿಂದ ದೂರ ಇರಬೇಕು. ಸೊ ಒಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಿಂದ ಈ ಕಾರ್ಯಕ್ರಮ ಏನು ನಾವು ನಡೆಸ್ತಾ ಇದ್ದೇವೆ, ಈ ಕುಡಿತದ ಅಭ್ಯಾಸದಿಂದ ದೂರ ಇರ್ಲಿಕ್ಕೆ ನಾವು ಜನರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಪ್ರತಿ ಗುರುವಾರ ಕಳೆದ 79 ವಾರಗಳಿಂದ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬಂದಿದ್ದೇವೆ. ನಮ್ಮ ಆಸ್ಪತ್ರೆಯ ಕೌನ್ಸಿಲರ್ಗಳು, ನಮ್ಮ ಆಸ್ಪತ್ರೆಯ ವೈದ್ಯರುಗಳು, ಹಾಗೆ ಈ ಅನಾಮಿಕ ಅಮಲಿಗಳು, ಹೀಗೆ ಬೇರೆ ಬೇರೆ ಜನರ ಸಹಾಯದಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ವಾರಕ್ಕೆ ಒಂದು ಬಾರಿ ಆದ್ರೂ ಕೂಡ ನಿಮಗೆ ಮದ್ಯ ವ್ಯಸನ ಬಿಡುವವರಿಗೆ ಮತ್ತು ಬಿಟ್ಟವರಿಗೆ, ಬಿಡಬೇಕು ಅಂತ ಇರುವವರಿಗೆ ಒಂದು ಪ್ರೇರಣಾದಾಯಕ ಕಾರ್ಯಕ್ರಮ ಇದಾಗಿರ್ಲಿ ಅಂತ ಇದನ್ನ ನಡೆಸಲಿಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಈ ಕಾನ್ಫರೆನ್ಸ್ ಕಾಲ್ ನ ಫೆಸಿಲಿಟಿಯನ್ನು ಮಾಡಿದವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಬಾಲು ಅವರು, ಆಲ್ಕೋಹಾಲಿಕ್ ಅನಾನಿಮಸ್ ನ ನಮ್ಮ ಸ್ನೇಹಿತರು, ಅವರು ಇದನ್ನ ಈ ಕಾನ್ಫರೆನ್ಸ್ ಕಾಲ್ ನ ಐಡಿಯಾವನ್ನು ನನಗೆ ಕೊಟ್ಟದ್ದೇ ಅವರು. ಮತ್ತು ಇದನ್ನ ನಡೆಸಲಿಕ್ಕೆ ಹಾಗೆ ಅರುಣ್ ಅವರು ಎಷ್ಟೋ ಸಾರಿ ಇದರ ರೆಕಾರ್ಡಿಂಗ್ ಅನ್ನ ನಾವು ಕೇಳಿದಾಗ ನಮ್ಗೆ ಕಳಿಸಿಕೊಡ್ತಾರೆ, ಅವರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ನಮ್ಮ ಸಚಿನ್ ಅವರು ಈ ಕಾರ್ಯಕ್ರಮವನ್ನ ರೆಗ್ಯುಲರ್ ಆಗಿ ನಡೆಸ್ತಾ ಇದ್ದಾರೆ, ಒಂದು ದಿನವೂ ತಪ್ಪದೆ. ಎಷ್ಟೋ ಸಂದರ್ಭಗಳಲ್ಲಿ ಅವರ ವೈಯಕ್ತಿಕವಾಗಿ ಅವರ ಬೇರೆ ತುರ್ತು ಕೆಲಸಗಳಿರುತ್ತೆ, ಅಥವಾ ಅವರ ಮನೆಯ ಜವಾಬ್ದಾರಿಗಳ ನಡುವೆ ಕೂಡ ಇದನ್ನೊಂದು ತಪ್ಪದೆ ಮಾಡ್ತಾರೆ. ಹಾಗೆ ನಮ್ಗೆ ಮೊದಲೇ ಒಂದು ಫೋನ್ ಮಾಡಿ ನಮಗೂ ನೆನಪಿಸ್ತಾರೆ. ಹಾಗೆ ನಮ್ಮ ಆಸ್ಪತ್ರೆಯ ಕೌನ್ಸಿಲರ್ಸ್ ಆಗಿರುವಂತ ದೀಪಾಶ್ರೀ ಮತ್ತು ಪದ್ಮಾ ರಾಘವೇಂದ್ರ ಅವರು ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸಿ ಟಾಪಿಕ್ಸ್, ಉದಾಹರಣೆಗೆ ಈಗ ಈ ಚೇತರಿಕೆ ಬಗ್ಗೆ ಮಾತಾಡ್ಬೇಕು ಅಂತ ನಿನ್ನೆ ನನಗೆ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು, ಒಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು ನಂಗೆ ಅಂತ. ಇದನ್ನ ಸಿಲೆಕ್ಟ್ ಮಾಡುವಂತ ಇದನ್ನ ನಮ್ಮ ಪದ್ಮಾ ಮತ್ತು ದೀಪಶ್ರೀ ಮೇಡಮ್ ಅವ್ರು ಮಾಡ್ತಾರೆ, ಅವರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ರೆಕಾರ್ಡಿಂಗ್ ಅನ್ನ ರೆಗ್ಯುಲರ್ ಆಗಿ ನೀವು ನೋಡಿರ್ಬೋದು, ನಮ್ಮ
ಫೇಸ್ಬುಕ್ ಜಾಲತಾಣ ಎ.ವಿ. ಬಾಳಿಗ ಆಸ್ಪತ್ರೆಯ ಫೇಸ್ಬುಕ್ ಜಾಲತಾಣ, ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಇದನ್ನ ಹಾಕಿದ್ದಾರೆ. ಇದು ಯಾಕಂದ್ರೆ ಇದು ಒಂದು ಪರ್ಮನೆಂಟ್ ರೆಕಾರ್ಡ್ ತರ ಉಳಿಯುತ್ತೆ ಅಂತ. ಇದಕ್ಕೆ ಕಾರಣೀಕರ್ತರಾದ ನಮ್ಮ ಅನಿಲ್ ಮತ್ತು ರಂಗನಾಥ್ ರಾವ್ ಇವರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಒಂದು ಇದರಲ್ಲಿ ಆಗಾಗ ಬಂದು ಮಾತಾಡುವಂತ ನಮ್ಮ ಎಲ್ಲ ಕೌನ್ಸಿಲರ್ಸ್, ಹಾಗೆ ಇದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂತ ನಮ್ಮ ಆಡಳಿತಾಧಿಕಾರಿ ಶ್ರೀಮತಿ ಸೌಜನ್ಯ ಶೆಟ್ಟಿ, ಹೀಗೆ ಇದು ಬಹಳ ಜನರು ಸೇರಿ ಮಾಡ್ತಾ ಇರುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಜನಸಾಮಾನ್ಯರಿಗೆ ತಲುಪಬೇಕು. ನನ್ನ ರಿಕ್ವೆಸ್ಟ್ ನಿಮಗೆ ಇಷ್ಟೇ, ನೀವು ಈ ಕಾರ್ಯಕ್ರಮವನ್ನ ನೀವು ಕೇಳುವುದಲ್ಲದೆ ಎಷ್ಟೋ ಜನರಿಗೆ ಇದು ಪ್ರತಿ ಗುರುವಾರ 1 ಗಂಟೆ ಇದಕ್ಕೆ ಮೀಸಲಾಗಿಟ್ರೆ ಅದರಿಂದ ನಿಮಗೂ ಬೆನಿಫಿಟ್ ಇದೆ, ನಿಮಗೆ ಹಲವಾರು ಹೊಸ ವಿಷಯಗಳು ತಿಳಿಯುತ್ತೆ, ಹಾಗೆ ಈ ಅಭ್ಯಾಸದಿಂದ ಹೊರಗೆ ಇರ್ಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಇದನ್ನ ನಿಗ್ಲೆಕ್ಟ್ ಮಾಡದೆ ಈ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿದ್ರೆ, ಈಗ ನನಗೆ ಗೊತ್ತಿರೋದು ಒಂದು 25 ಜನ ಬರ್ತಾರೆ, ಇದಕ್ಕಿಂತ ಜಾಸ್ತಿ ಆಗ್ಬೇಕು. ಬಹಳ ಜನ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಈ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ನಡೆಯುತ್ತೆ. ಸೊ ಇದನ್ನ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮತ್ತೆ ನಮ್ಮ ಈ ಒಂದು ಆಸ್ಪತ್ರೆಯ ಮುಖ್ಯವಾದ ಉದ್ದೇಶ ಈ ಮಾನಸಿಕ ಏನು ಸಮಸ್ಯೆಗಳಿದೆ, ಈ ಮಾನಸಿಕ ಸಮಸ್ಯೆಗಳ ಇದರಲ್ಲಿ ಎಸ್ಪೆಷಲಿ ನಮ್ಮ ಈ ಇದರದ್ದು ಏನು ನಮ್ಮ ಆಲ್ಕೋಹಾಲ್ ಡಿಪೆಂಡೆನ್ಸ್, ಮದ್ಯ ವ್ಯಸನ ಏನಿದೆ, ಇದರಿಂದ ಹೊರಗೆ ಬರಬೇಕಾದಂತ ವ್ಯಕ್ತಿಗಳಿಗೆ ಸಹಾಯ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಸೊ ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ನಮ್ಮ ಆಸ್ಪತ್ರೆಯ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ. ಸಚಿನ್ ಅವರು ಪುನಃ ರಿಪೀಟ್ ಮಾಡ್ತಾರೆ ಆಮೇಲೆ, ಆದ್ರೆ ಈಗ ನಾನು ಹೇಳ್ತೇನೆ. ನಮ್ಮ ಆಸ್ಪತ್ರೆ ಹೆಲ್ಪ್ ಲೈನ್ ನಂಬರ್ 636313952 ಪುನಃ ರಿಪೀಟ್ ಮಾಡ್ತಾನೆ. 636313952 ಈ ನಂಬರ್ಗೆ ನೀವು ಯಾರೇ ಆಗ್ಲಿ ಈ ಮದ್ಯ ವ್ಯಸನಕ್ಕೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಅಂತ ಅನಿಸಿದಾಗ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿ. ನಮ್ಮ ಆಸ್ಪತ್ರೆಯ ಕರ್ತವ್ಯ ನಿರತ ವೈದ್ಯರು ಅಥವಾ ನಾವು ಯಾರಾದರೂ ಮನೋವೈದ್ಯರು ನಿಮಗೆ ಫೋನಿಗೆ ಸಿಕ್ಕಿ ನಿಮ್ಗೆ ಆ ತುರ್ತು ಪರಿಸ್ಥಿತಿಯಲ್ಲಿ, ಅಂದ್ರೆ ತುರ್ತು ಪರಿಸ್ಥಿತಿ ಅಂದ್ರೆ ನನಗೆ ಗೊತ್ತಿದೆ, ಕೆಲವರು ಏನಾಗುತ್ತೆ ಡೈಸಲ್ಫಿರಾನ್ ಮಾತ್ರೆ ಇರುತ್ತೆ, ಆ ಮಾತ್ರೆ ಜೊತೆಗೆ ಕುಡಿದು ಬಿಟ್ಟಿರ್ತಾರೆ. ಸೊ ಆವಾಗ ಏನೋ ವಾಂತಿ ಆಗ್ತಾ ಇರುತ್ತೆ. ಆವಾಗ ಅವರು ಹತ್ತಿರ ಎಲ್ಲಿ ಹೋಗ್ಬೋದು, ಯಾವ ಆಸ್ಪತ್ರೆಗೆ ಹೋಗ್ಬೋದು, ಅಥವಾ ಅಲ್ಲಿ ಯಾರಾದ್ರೂ ನಮ್ಮ ಪರಿಚಯದ ವೈದ್ಯರಿದ್ದಾರ, ಇದನ್ನೆಲ್ಲ ನಾವು ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಕೆಲವರು ಈ ಕುಡಿತದ ಒಂದು ಜೋರು ಆಸೆ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೇನೆ, ಅಂತ ಸಂದರ್ಭದಲ್ಲಿ ಆಸ್ಪತ್ರೆಯ ನಮ್ಮ ಕೌನ್ಸಿಲರ್ಸ್ಗಳ ಸಹಾಯವನ್ನು ಪಡೀರಿ. ತುಂಬಾ ಟೆನ್ಷನ್ ಮಾಡ್ಕೊಳ್ಬೇಡಿ. ನಾವು ನಮ್ಮ ಕೈಲಾದ ಸಹಾಯವನ್ನ ನಿಮಗೆ ಮಾಡ್ತೇವೆ. ಸೊ ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾನೆ. ಸೊ ಒಟ್ಟು ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ, ಇದು ಈ ಮದ್ಯ ವ್ಯಸನ ಅವಲಂಬನೆ ಇರುವವರು ಚೇತರಿಸಿಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅನ್ನುವುದರ ಬಗ್ಗೆ ನಾನು ಮಾತಾಡಿದ್ದೇನೆ. ಸೊ ಇದ್ರ ಬಗ್ಗೆ ಇನ್ನೂ 9 ನಿಮಿಷ ಟೈಮ್ ಇದೆ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಕೇಳ್ಬೋದು. ನೀವು ಈಗಾಗಲೇ ಸಚಿನ್ ಅವ್ರು ಹೇಳಿದ ಹಾಗೆ ಪ್ರಶ್ನೆಗಳನ್ನು ಕೇಳುವಾಗ ನಿಮ್ಮ ಹೆಸರು ಎಲ್ಲ ಹೇಳ್ಬೇಕಾಗಿಲ್ಲ. ನೀವು ಸ್ಟಾರ್ ಮತ್ತೆ 6 ಒತ್ತಿದ್ರೆ ಅನ್ಮ್ಯೂಟ್ ಆಗ್ತೀರಿ. ಅನ್ಮ್ಯೂಟ್ ಆಗಿ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಪ್ರಶ್ನೆ ಕೇಳುವಾಗ ಮಾತ್ರ ಪ್ರಶಾಂತವಾದ ಜಾಗ, ಅಲ್ಲಿ ನಾಯ್ಸ್ ತುಂಬಾ ಗಲಾಟೆ ಇರುವಂತ ಜಾಗ ಇದ್ರೆ ನಮ್ಗೆ ಪ್ರಶ್ನೆ ಸರಿಯಾಗಿ ಕೇಳುವುದಿಲ್ಲ. ಅದನ್ನು ಗಮನ ಹರಿಸಿ ಪ್ರಶ್ನೆಯನ್ನ ಕೇಳ್ಬೋದು. ಪ್ರಶ್ನೆ ಕೇಳಲಿಕ್ಕೆ ನಿಮ್ಮ ಹೆಸರಾಗ್ಲಿ ನಿಮ್ಮ ಊರಾಗ್ಲಿ ಕೇಳುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಸ್ನೇಹಿತರೆ, ಇಷ್ಟೊತ್ತವರೆಗೂ ನಮಗೆ ನಮ್ಮ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂಥ ಮನೋವೈದ್ಯರಾದ ಪಿ ವಿ ಭಂಡಾರಿ ಅವರು ನಿಮಗೆ ಇವತ್ತಿನ ಒಂದು ಮದ್ಯವ್ಯಸನದ ಚೇತರಿಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಈಗಾಗಲೇ ನಮ್ಮ ಆಸ್ಪತ್ರೆಯ ತುರ್ತು ಸಹಾಯವಾಣಿ ಸಂಖ್ಯೆ ಅಂದರೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ ಇದನ್ನಾಗಲೇ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಯಾರಿಗಾದರೂ ಕೇಳಿಸಿಲ್ಲ ಅಂದರೆ ಬರ್ಕೊಳ್ಳಿ. 6363139523 ಇದು ನಮ್ಮ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್. ದಯವಿಟ್ಟು ಇದು ನೇರವಾಗಿ ತಜ್ಞ ವೈದ್ಯರನ್ನೇ ಸಂಪರ್ಕಿಸುತ್ತೆ. ಆದ್ದರಿಂದ
ನೀವು ಅಪಾಯಿಂಟ್ಮೆಂಟ್ ಇಂತಹ ಕೆಲಸಗಳಿಗೆ ಹೆಲ್ಪ್ಲೈನ್ ನಂಬರ್ ಉಪಯೋಗಿಸಬೇಡಿ. ಇದಕ್ಕೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ನಮ್ಮ ಕೊಡ್ತೇನೆ. ಅದರಿಂದ ದಯವಿಟ್ಟು ತುರ್ತು ಸಹಾಯ ಬೇಕಾದ ಸಂದರ್ಭದಲ್ಲಿ ಮಾತ್ರ, ಈಗಾಗಲೇ ಒಂದು ಉದಾಹರಣೆಯನ್ನು ಕೊಟ್ಟರು, ಡೈಸಲ್ಫಿರಾನ್ ಮಾತ್ರೆ ಇರ್ಬೋದು, ಅಥವಾ ನಾವು ಈಗಾಗಲೇ ಮಾತ್ರೆ ತಗೊಳ್ತಾ ಇರ್ತಾರೆ, ಅದೇನೋ ಹೆಚ್ಚು ಕಡಿಮೆ ಆಗಿರುತ್ತೆ, ಅಂತ ಸಂದರ್ಭದಲ್ಲಿ ಮಾತ್ರ ನೀವು ಹೆಲ್ಪ್ಲೈನ್ ನಂಬರ್ನ ಉಪಯೋಗಿಸಿ ಅಂತ ಹೇಳ್ತೇನೆ. ಇದು ತಜ್ಞ ವೈದ್ಯರನ್ನು ನೇರವಾಗಿ ಸಂಪರ್ಕಿಸುತ್ತೆ. ಆದ್ದರಿಂದ 24 ಗಂಟೆಗಳ ಸಮಯವು ಇದು ತಜ್ಞ ವೈದ್ಯರ ಬಳಿಯೇ ಇರೋದ್ರಿಂದ ನಿಮಗೆ ನೇರವಾಗಿ ವೈದ್ಯರೇ ಸಿಗ್ತಾರೆ. ಅದರಿಂದ ಈ ಒಂದು ಸೌಕರ್ಯವನ್ನು, ಈ ಉಚಿತವಾದ ಸೌಕರ್ಯವನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆಯೇ ಸ್ನೇಹಿತರೆ, ನಿಮಗೆ ಹೆಚ್ಚಿನ ಪ್ರಶ್ನೆಗಳಿದ್ರೆ ಈ ಕಾರ್ಯಕ್ರಮದ ಬಗ್ಗೆ ಆಗಿರ್ಬೋದು, ಅಥವಾ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ಬಗ್ಗೆ ಆಗಿರ್ಬೋದು, ಅಥವಾ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು, ನನಗೆ ಕೌನ್ಸಿಲಿಂಗ್ ಬೇಕು, ನನಗೆ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು, ಇಂಥ ಯಾವುದೇ ವಿಚಾರಗಳಿದ್ರು ನೀವು ನಮ್ಮ ಆಸ್ಪತ್ರೆಗೆ ಸಂಪರ್ಕಿಸ್ಬೋದು. ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ತೆಗೆದುಕೊಳ್ಳಿ, ಹೇಳ್ತೇನೆ. 9242821215. ಇನ್ನೊಮ್ಮೆ 9242821215. 9242821215. ಇದು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆ. ಇಲ್ಲಿ ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಆಗಲಿ, ನಮ್ಮ ಆಸ್ಪತ್ರೆಯ ಸೇವೆಗಳ ಬಗ್ಗೆ ಆಗಲಿ, ಉದಾಹರಣೆಗೆ ನಮ್ಮ ಆಸ್ಪತ್ರೆಯಲ್ಲಿ ವೃದ್ಧರ ಹಗಲು ಆರೈಕೆ ಕೇಂದ್ರದ ವ್ಯವಸ್ಥೆ ಇದೆ, ವೃದ್ಧರ ದೀರ್ಘಕಾಲೀನ ಒಳರೋಗಿ ವ್ಯವಸ್ಥೆ ಇದೆ, ಈ ರೀತಿ ಆಯುರ್ವೇದ ಚಿಕಿತ್ಸೆ ಇದೆ, ಯೋಗ ಚಿಕಿತ್ಸೆ ಇದೆ. ಈ ತರಹದ ಅನೇಕ ರೀತಿಯ ಸೌಲಭ್ಯಗಳಿದೆ. ಹಾಗೂ ಉಡುಪಿಯ ಸುತ್ತಮುತ್ತಲಿನ ವೃದ್ಧರಿಗೆ ಬರೋದಕ್ಕಾಗೋದಿಲ್ಲ ಅಂತಿದ್ದವರಿಗೆ, ಹತ್ತಿರದಲ್ಲಿ ಇರೋರಿಗೆ ನಾವು ಮನೆಗೆ ಔಷಧಿಯನ್ನು ತಲುಪಿಸುವ ವ್ಯವಸ್ಥೆಯನ್ನು ಸಹ ಮಾಡ್ತೇವೆ, ಪ್ರಯತ್ನ ಪಡ್ತೇವೆ ನಾವು. ಜೊತೆಗೆ ಆದಷ್ಟು ರಿಯಾಯಿತಿ ದರದಲ್ಲಿ ಸಹ ನಾವು ಔಷಧವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ. ಇಂಥ ಎಲ್ಲ ವಿಚಾರಗಳಿಗೋಸ್ಕರ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಒಂದು ಸಂಪರ್ಕಿಸಿ ನೀವು ವಿಚಾರವನ್ನು ತಿಳ್ಕೊಬಹುದು ಸ್ನೇಹಿತರೆ. ಹಾಗೆ ಇದೊಂದು ಜಾಗೃತಿ ಕಾರ್ಯಕ್ರಮ. ಇದು ಯಾವುದೇ ರೀತಿ ಹಣ ಪಡೆದು ಅಥವಾ ನಿಮಗೆ ಫೋನ್ ಕಾಲ್ ಮಾಡಿದಾಗ ನಿಮಗೆ ಚಾರ್ಜ್ ಆಗುತ್ತೆ, ಈ ತರ ಯಾವುದೇ ಇರಲ್ಲ. ಇದೊಂದು ಉಚಿತವಾಗಿ ಮಾಡ್ತಾ ಇರ್ತಕ್ಕಂಥ ಜಾಗೃತಿ ಕಾರ್ಯಕ್ರಮ. ಆದ್ರಿಂದ ಇದಕ್ಕೆ ನಾವು ಪ್ರಚಾರ ನಿರ್ವಹಣೆಯನ್ನು ನಾವು ಖುದ್ದಾಗಿ ಹೆಚ್ಚು ಮಾಡ್ತಿಲ್ಲ. ಇದು ನಮ್ಮ ಆಸ್ಪತ್ರೆಯ ಪ್ರಚಾರಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಅಲ್ಲ. ಇದು ಒಂದು ಜಾಗೃತಿ, ಒಂದು ಸಮೂಹದ ಜಾಗೃತಿಗೋಸ್ಕರ ಮಾಡ್ತಾ ಇರೋದ್ರಿಂದ ನೀವು ಸಹ ಮತ್ತೊಬ್ಬರಿಗೆ ಅವಶ್ಯಕತೆ ಯಾರಿಗಿದೆ, ಅಥವಾ ನೀವು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತಾ ಇದ್ರೆ ಅಲ್ಲಿಯ ಅನೇಕ ಜನರಿಗೆ ನೀವು ತಿಳಿಸೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚು ಜನ ಭಾಗವಹಿಸೋ ತರ ಮಾಡಿ. ಈಗಾಗಲೇ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಯನ್ನ ಕೇಳಿ. ನನ್ನ ಮಾತಿನ ಮಧ್ಯೆ ನೀವು ತಡೆದ ಪ್ರಶ್ನೆಯನ್ನ ಕೇಳಬಹುದು. *6 ಒತ್ತಿ ನೀವು ಪ್ರಶ್ನೆಯನ್ನ ಕೇಳಿ, ನಂತರದಲ್ಲಿ ನೀವು ಮತ್ತೆ *6 ಒತ್ತಿದ್ರೆ ನಿಮ್ಮನ್ನ ನೀವು ಮ್ಯೂಟ್ ಮಾಡ್ಕೊತೀರಾ. ನಿಮ್ಮ ಹಿಂದಿನ ಸದ್ದುಗದ್ದಲಗಳು ಕೇಳಿಸೋದಿಲ್ಲ. ಆದ್ರಿಂದ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ನಾನು ತಡೆದು ಕೇಳಬಹುದು. ಇಲ್ಲ ಅಂದ್ರೆ ಇನ್ನೊಂದು 5 ನಿಮಿಷ ಟೈಮ್ ಇದೆ, ಆದ್ರೆ 1-2 ನಿಮಿಷ ಮೊದಲೇ ಮುಗಿಸ್ತೇವೆ ನಾವು ಕಾರ್ಯಕ್ರಮನ. ಯಾಕಂದ್ರೆ ನಮ್ಗೆ ಈಗಾಗಲೇ ಆಲ್ಕೋಹಾಲಿಕ್ ಅನಾನಿಮಸ್ ತಂಡದ ಬಾಲು ಅವರು ನಮ್ಗೆ ಈ ಒಂದು ಕಾನ್ಫರೆನ್ಸ್ ಕಾಲ್ ವ್ಯವಸ್ಥೆಯನ್ನು ಉಚಿತವಾಗಿ ನೀಡಿದ್ದಾರೆ. ಹಾಗೆ ಈ ಲೈನಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು, ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಆಲ್ಕೋಹಾಲಿಕ್ ಅನಾನಿಮಸ್ ತಂಡದ ಅನೇಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅವೆಲ್ಲ ಈಗ 8 ಗಂಟೆಗೆ ಒಂದು ಕಾರ್ಯಕ್ರಮ ಇದೆ, ನಿಕೋಟಿನ್ ಅನಾನಿಮಸ್ ಅಂತ. ಈ ರೀತಿ ಕಾರ್ಯಕ್ರಮಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರಿಂದ ಬೇರೆ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಕ್ಕಂಥವ್ರು ಬೇರೆ ಸಮಯದಲ್ಲಿ ಈ ಲೈನನ್ನು ಉಪಯೋಗಿಸಬೇಡಿ. ಇಲ್ಲ ಅಂದ್ರೆ ನಿಮಗೆ ಇದೇ ಲೈನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ, ನೀವು ಅದ್ರಲ್ಲಿ ಭಾಗವಹಿಸಬೇಕು ಅಂದ್ರೆ ನೀವು ಉಪಯೋಗಿಸ್ಬೋದು ಅಷ್ಟೇ. ಆದ್ರಿಂದ ದಯವಿಟ್ಟು ಬೇರೆ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಬೇಡಿ. ನೀವು ಯಾವುದೇ ಕಾರ್ಯಕ್ರಮವನ್ನು ಸೇರ್ಕೋಬಹುದು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಸಹ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರೋದ್ರಿಂದ ಇನ್ನೇನು ಈ ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. 79ನೇ ಕಂತಿನ ಅಂತಿಮ ಘಟ್ಟ ಇದು. ಇಲ್ಲಿ ನಿಮಗೆ ನಮ್ಮ ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲ್ಯ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ ವಿರುದ್ಧ ವಾರಕ್ಕೊಮ್ಮೆ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನೀವು ಯಾವುದೇ ರೀತಿಯಲ್ಲಿ ಸಂಪರ್ಕಿಸಬೇಕು, ಅದ್ರ ಬಗ್ಗೆ ವಿಚಾರಗಳು ಬೇಕು ಅಂತಿದ್ರೆ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆ ಸಂಪರ್ಕಿಸಿ ಅಂತ ಹೇಳ್ತಾ, ಹೀಗೆ ಇವತ್ತು ನಮಗೆ ಮದ್ಯಾವಲಂಬನೆ ಮತ್ತು ಚೇತರಿಕೆ ಎಂಬ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು, ಮನೋವೈದ್ಯರು ಹಾಗೂ ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರು ಸವಿಸ್ತಾರವಾಗಿ ತಿಳಿಸ್ಕೊಡೋದ್ರ ಜೊತೆಗೆ ಸ್ವಲ್ಪ ನನ್ನ ಕೆಲಸವನ್ನು ಕಡಿಮೆ ಮಾಡಿದ್ದಾರೆ. ನಮ್ಮ ಇಡೀ ತಂಡದ ಎಲ್ಲರಿಗೂ ಅವರು ಖುದ್ದಾಗಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಮತ್ತೊಮ್ಮೆ ಹೇಳ್ತೇನೆ, ಇವತ್ತಿನ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಸೌಜನ್ಯ ಶೆಟ್ಟಿ ಅವರು, ಹಾಗೆಯೇ ಈ ಕಾರ್ಯಕ್ರಮದ ಸಂಯೋಜನೆಯನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರು, ಹಾಗೂ ನಮಗೆ ಬೇಕಾಗಿರ್ತಕ್ಕಂಥ ಆಫೀಸ್ ವರ್ಕ್, ರೆಕಾರ್ಡಿಂಗ್, ಈ ತರ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಿರ್ತಕ್ಕಂಥ ದೀಪಶ್ರೀ ಅವರು, ಶ್ವೇತಾ ಅವರು, ರಂಗನಾಥ್ ಅವರು ಹಾಗೂ ಅನಿಲ್ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನ ತಲುಪಿಸ್ತೇನೆ. ಇಷ್ಟೇ ಅಲ್ಲದೆ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಸಹ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತಾರೆ, ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಹಕಾರ ಕೊಡ್ತಾರೆ.
ಹಾಗೆ ನಮ್ಮ ಆಸ್ಪತ್ರೆಯ ಆತ್ಮಸಮಾಲೋಚಕರ ತಂಡ ಸಹ ನಮ್ಮ ಬೆನ್ನೆಲುಬಾಗಿ ನಿಂತಿದೆ. ಬೇರೆ ಬೇರೆ ಸಂಪರ್ಕಿಸೋದ್ರ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನಗಳನ್ನ ಸೇರುವಂತ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ತಿಳುವಳಿಕೆಯನ್ನು ಮೂಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಸ್ನೇಹಿತರೆ, ಈ ಕಾರ್ಯಕ್ರಮ ಪ್ರತಿ ಗುರುವಾರ ನಡೆಯುತ್ತೆ. ಒಂದು ಗುರುವಾರ ನಾನು ಸೇರ್ಕೊಂಡೆ ಮುಗೀತು ಅಂತಕ್ಕಂಥದ್ದಲ್ಲ. ಪ್ರತಿ ವಾರವೂ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಪ್ರತಿ ವಾರವೂ ಸಮಯಕ್ಕೆ ಸರಿಯಾಗಿ 7 ಗಂಟೆಗೆ ಸರಿಯಾಗಿ ಈ ಕಾರ್ಯಕ್ರಮ ಶುರುವಾಗುತ್ತೆ. 7ರಿಂದ 8 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ತಾವು ದಯವಿಟ್ಟು 1 ಗಂಟೆಗಳ ಕಾಲ ಪ್ರತಿ ವಾರವೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಹಾಗೂ ನಿಮಗೆ ಯಾರ್ಯಾರು ಪರಿಚಯ ಇದೆಯೋ ಅಥವಾ ಯಾರಿಗೆ ಈ ಕಾರ್ಯಕ್ರಮದ ಅಗತ್ಯ ಇದೆಯೋ, ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳಾಗ್ಲಿ, ಧಾರ್ಮಿಕ ಸಂಸ್ಥೆಗಳಾಗ್ಲಿ, ಇದು ಯಾವುದೇ ಧಾರ್ಮಿಕ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಯಾವುದೇ ಆಸ್ಪತ್ರೆಯ ವೈಯಕ್ತಿಕ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಉಚಿತವಾದ ಕರೆ ಇದು. ನಿಮಗೆ ಯಾವುದೇ ರೀತಿ 1 ಗಂಟೆಯಲ್ಲಿ ಯಾವುದೇ ರೀತಿ ಚಾರ್ಜ್ ಆಗೋದಿಲ್ಲ. ಅಥವಾ ನಿಮಗೆ ಸ್ಮಾರ್ಟ್ ಫೋನ್ ಬೇಕು, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ, ಆ ಥರದ ಸಮಸ್ಯೆಗಳು ಇಲ್ಲ. ಇದಕ್ಕೆ ಒಂದು ಕೀಪ್ಯಾಡ್ ಫೋನಿಂದ ಸಹ ನೀವು ಫೋನ್ ಮಾಡಬಹುದು. ಜೊತೆಗೆ BSNL, ಏರ್ಟೆಲ್, ಯಾವುದೇ ನೆಟ್ವರ್ಕ್ ಆಗಿರ್ಬೋದು ನಿಮ್ಮದು, ಇದು ಯಾವುದೇ ನೆಟ್ವರ್ಕಿಂದ ಮಾಡಿದ್ರೂ ಸಹ ನಿಮ್ಗೆ ಉಚಿತವಾದ ಕರೆ ಆಗಿರುತ್ತೆ. ಅದರಿಂದ ದಯವಿಟ್ಟು ನೀವು ನಿಮ್ಮ ಎಲ್ಲ ಬಂಧು ಬಾಂಧವರು, ಪರಿಚಯದವರು, ಸ್ನೇಹಿತರು ಅಥವಾ ಯಾವುದೇ ಸಂಘ ಸಂಸ್ಥೆ ಸಂಘಟನೆಗಳಲ್ಲಿ ವರ್ಕ್ ಮಾಡ್ತಾ ಇದ್ರು ಎಲ್ಲ ಗುಂಪಿಗೂ ನೀವು ತಿಳಿಸಿ ಹೆಚ್ಚು ಜನರಿಗೆ ಪ್ರಚಾರವಾಗುವಂತೆ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋ ಕಡೆ ಹೋಗೋಣ. ಇವತ್ತಿನ ಕಾರ್ಯಕ್ರಮ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ವತಿಯಿಂದ ನಡೀತಾ ಇದೆ. ಡಾಕ್ಟರ್ ಎ.ವಿ. ಬಾಳಿಗ ಚಾರಿಟೇಬಲ್ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ 79ನೇ ಕಾರ್ಯಕ್ರಮದ ಅಂತಿಮ ಘಟ್ಟ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಎಲ್ಲ ಸ್ನೇಹಿತರು, ಬಂಧುಗಳು ಹಾಗೂ ಹಿತೈಷಿಗಳಿಗೂ ನಾನು ಈ ವಾರದ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ